गुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषगे सत्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावग नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेवहि यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಘ ಮಾಸದ ಶುಕ್ಲಪಕ್ಷ ನವಮಿ ಮಧ್ವನವಮಿ ಎನ್ನುವಂತಹ ಪ್ರಸಿದ್ಧಿಯನ್ನು ಹೊಂದಿರುವುದು. ಇವತ್ತು ನಾವೆಲ್ಲರೂ ಕೂಡ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸ್ಮರಣೆಯನ್ನು ಮಾಡ್ತಾ ಇರ್ತೇವೆ. ಎಲ್ಲರೂ ಮಾಡಲೇಬೇಕು. ಆಚಾರ್ಯರ ಸ್ಮರಣೆ ಪ್ರತಿನಿತ್ಯದಲ್ಲೂ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರಿಂದ ನಾವೆಲ್ಲರೂ ಅನುಗ್ರಹೀತರಾದವರು, ಅವರಿಂದ ನಾವೆಲ್ಲರೂ ಬದುಕಿದವರು. ಅವರು ಇಚ್ಛೆ ಮಾಡಿದರೆ ಮಾತ್ರ ನಮ್ಮೆಲ್ಲರಿಗೂ ಕೂಡ ಉದ್ಧಾರ. ಹಾಗಾಗಿ ಆಚಾರ್ಯ ಸ್ಮರಣೆಯನ್ನು ಸದಾ ಮಾಡಬೇಕು, ನಿತ್ಯದಲ್ಲೂ ಮಾಡಬೇಕು. ಈ ಇವತ್ತಿನ ದಿವಸ ಮಾಘ ಮಾಸದ ನವಮಿ ದಿವಸ ಇನ್ನೂ ವಿಶಿಷ್ಟವಾಗಿ ಸ್ಮರಣೆಯನ್ನು ಮಾಡಬೇಕು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ. ಆಚಾರ್ಯರ ಚರಿತ್ರೆಯನ್ನ, ಆಚಾರ್ಯರ ಮಹಿಮೆಯನ್ನ ಯಾಕೆ ಹೇಳಲಿಕ್ಕೆ ಹೊರಟಿದ್ದೀನಿ ನಾನು? ಏನೋ ಒಂದು ಉದ್ದೇಶ ಇರಬೇಕಲ್ಲ. ಸುಮ್ಮನೆ ಏನೋ ಮತ್ತೆ ನಮ್ಮ ಗುರುಗಳು ಬರೀಬೇಕು, ಬರೆದ್ಬಿಡೋಣ, ನಮ್ಮ ಆಚಾರ ಬಗ್ಗೆ ಒಂದು ಗ್ರಂಥ ಇರಲಿ ಅಂತ ಬರೆದದ್ದ, ಅಥವಾ ಏನಾದರೂ ಉದ್ದೇಶ ಇದೆಯಾ ಇದನ್ನು ಬರೀಲಿಕ್ಕೆ ಅಂತ ಕೇಳಿದ್ರೆ ಒಂದು ಸುಂದರವಾದ ಸೂತ್ರ ಹೇಳಿಕೊಡ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ಇಷ್ಟು ಕಾರಣಕ್ಕಾಗಿ ನಾನು ಆಚಾರ್ಯರ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ನಾವು ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಶ್ರವಣ ಮಾಡುವಾಗ ಪ್ರತಿ ಹೆಜ್ಜೆಯಲ್ಲೂ ಇಷ್ಟನ್ನು ನೆನಪಿಟ್ಟುಕೊಂಡಿದ್ರೆ ಸಾಕಷ್ಟೆ. ಏನು ನೆನಪಿಟ್ಟುಕೊಂಡಿರಬೇಕು? ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ನಾವು ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ಮುಕುಂದನಲ್ಲಿ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ. ಗುರುಗಳಲ್ಲಿ ಭಕ್ತಿ ಮಾಡಲಿಲ್ಲ ಅಂದರೆ ಮುಕುಂದರಲ್ಲಿ ಯಾವ ಕಾರಣಕ್ಕೂ ಭಕ್ತಿ ಹುಟ್ಟೋದಿಲ್ಲ. ನಮಗೆ ದೇವರಲ್ಲಿ ಭಕ್ತಿ ಬರಬೇಕು. ದೇವರಲ್ಲಿ ಭಕ್ತಿ ಬಂದಾಗ ಏನಾಗ್ತದೆ ಅಂತನ್ನೋದನ್ನ ನಾವು ಅನೇಕ ಪುರಾಣಗಳಲ್ಲಿ ಕೇಳಿದ್ದೇವೆ, ಬೇರೆ ಬೇರೆ ಪ್ರಸಂಗದಲ್ಲಿ ಕೇಳಿದ್ದೇವೆ. ಭಗವಂತನಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ನಮಗೆ ಈ ಸಂಸಾರದಿಂದ ವಿಮುಕ್ತಿ. ಹಾಗಾದರೆ ಸಂಸಾರದ ವಿಮುಕ್ತಿಗೆ ಕಾರಣವಾದದ್ದು ಭಗವದ್ಭಕ್ತಿ. ಅಂತಹ ಭಗವದ್ಭಕ್ತಿ ಇದು ಯಾರಿಂದ ಹುಡುತ್ತದೆ ಅಂತ ಕೇಳಿದ್ರೆ ಗುರುಗಳಲ್ಲಿ ಮಾಡುವ ಭಕ್ತಿಯಿಂದ ಹುಡುತ್ತದೆ. ನೀವು ಗುರುಗಳಲ್ಲಿ ಸರಿಯಾಗಿ ಭಕ್ತಿ ಮಾಡಲಿಲ್ಲ ಅಂತಾದರೆ ಭಗವಂತನಲ್ಲಿ ಭಕ್ತಿ ಹುಟ್ಟೋದಿಲ್ಲ. ಗುರುಗಳಲ್ಲಿ ಭಕ್ತಿ ಹುಟ್ಟಬೇಕು ಅಂತಾದ್ರೆ ಏನ್ ಮಾಡಬೇಕು?
ಅಂದರೆ ಗುರುಗಳ ಮಹಿಮೆಯನ್ನು ತಿಳ್ಕೊಳ್ಬೇಕು, ಗುರುಗಳಲ್ಲಿದ್ದ ಗುಣಗಳನ್ನು ತಿಳ್ಕೊಳ್ಬೇಕು. ಭಕ್ತಿ ಅಂದ್ರೆ ಏನು? ಮಹಾತ್ಮ ಜ್ಞಾನವನ್ನ ಮಾಡಿಕೊಳ್ಳುವುದು, ಜೊತೆಗೆ ಪ್ರೀತಿಯನ್ನು ಮಾಡುವುದು, ಪ್ರೇಮವನ್ನು ಮಾಡುವುದು. ಹಾಗಾದರೆ ಸ್ನೇಹ ಹಾಗೂ ಮಹಾತ್ಮ ಜ್ಞಾನಗಳ ಸಂಗಮವೇ ಭಕ್ತಿ ಅಂತ ಕರೆಸಿಕೊಳ್ಳುವುದು. ನಾನು ಗುರುಗಳಲ್ಲಿ ಭಕ್ತಿ ಮಾಡಬೇಕಾಗಿದೆ ಅಂತಾದರೆ ನನಗೇನು ಗೊತ್ತಾಗಬೇಕು? ಗುರುಗಳ ಮಹಿಮಾ ಗೊತ್ತಾಗಬೇಕು. ಗುರುಗಳ ಮಹಿಮೆಯನ್ನು ತಿಳಿದಾಗ ಭಕ್ತಿ ಮಾಡ್ತೇನೆ, ಗುರುಭಕ್ತಿ ಉಂಟಾದಕ್ಕೆ ಹರಿಭಕ್ತಿ ಉಂಟಾಗ್ತದೆ, ಹರಿಭಕ್ತಿ ಉಂಟಾದಾಗ ಸಂಸಾರದಿಂದ ವಿಮುಕ್ತಿ ಉಂಟಾಗ್ತದೆ ಅಂತ ಇದೊಂದು ಸೂತ್ರ ಇದೆ. ಹಾಗಾಗಿ ಸುಮಧ್ವ ವಿಜಯವನ್ನು ಹೇಳುವಾಗ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಆಚಾರ್ಯ ಚರಿತ್ರೆಯನ್ನು ಹೇಳುವಾಗ ಈ ಎಲ್ಲ ಚರಿತ್ರೆಯನ್ನು ಕೇಳಿದಾಗ ನಿಮಗೆ ಗುರುಗಳಲ್ಲಿ ಶ್ರೀಮದಾಚಾರ್ಯರಲ್ಲಿ ಭಕ್ತಿ ಬರಲೇಬೇಕು. ನಾವು ಕೇಳುವಾಗಲೂ ಅದೇ ಸಂಕಲ್ಪ, ನಮಗೆ ಆಚಾರ್ಯರಲ್ಲಿ ಭಕ್ತಿ ಉಂಟಾಗಲಿ. ಸಾಕ್ಷಾತ್ ವೇದ ಪ್ರತಿಪಾದ್ಯರಾದ ಆಚಾರ್ಯ ನಮ್ಮ ಆಚಾರ್ಯರು. ಉಳಿದ ಯಾವ ದಾರ್ಶನಿಕ ಆಚಾರ್ಯರಿಗೂ ಕೂಡ ವೇದ ಪ್ರತಿಪಾದ್ಯಾಚಾರ್ಯರು ಅಂತ ಹೇಳಿ ಬರೋದೇ ಇಲ್ಲ. ಬುದ್ಧನಿಗೆ ವೇದದಲ್ಲಿ ಹೇಳಲ್ಪಟ್ಟ ಆಚಾರ್ಯ ಅಂತ ಹೇಳಿ ಬರುವುದಿಲ್ಲ, ಯಾಕಂದ್ರೆ ಅವನೇ ವೇದವನ್ನು ನಿರಾಕರಣೆ ಮಾಡಿದವನು. ವೇದ ಇಲ್ಲ, ವೇದ ಸುಳ್ಳು ಅಂತ ಹೇಳ್ಕೊಂಡು ಅಡ್ಡಾಡಿದವರು. ಬುದ್ಧನಿಗೆ ಹೇಳಿ ಬರೋದಿಲ್ಲ. ಚಾರ್ವಾಕನಿಗೆ ಹೇಳ್ತೀನಿ ಅಂದ್ರೆ ಚಾರ್ವಾಕ ನಾಸ್ತಿಕ, ವೇದವನ್ನೇ ಒಪ್ಪಿಲ್ಲ. ಹಿಂಗಾಗಿ ಚಾರ್ವಾಕನೂ ಕೂಡ ವೇದ ಪ್ರತಿಪಾದ್ಯ ಆಚಾರ್ಯರಲ್ಲ. ಸಾಂಖ್ಯರನ್ನು ಹೇಳೋಣ, ನೈಯಾಯಿಕರನ್ನು ಹೇಳೋಣ ಅಂದ್ರೆ ಯಾವ ಆಚಾರ್ಯರು ಕೂಡ ವೇದ ಪ್ರತಿಪಾದ್ಯ ಆಚಾರ್ಯರಲ್ಲ. ಅಪೌರುಷೇಯವಾದ ವೇದ ಇದೆ, ಸಕಲ ವೇದಗಳಿಂದಲೂ ಮುಖ್ಯವಾಗಿ ಭಗವಂತ ಹೇಳಲ್ಪಡ್ತಾನೆ ಅಂತ ಹೇಳಿದ ಏಕಮೇವ ಅದ್ವಿತೀಯ ಆಚಾರ್ಯರು ಅಂದ್ರೆ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯ. ಅಂಥ ಆಚಾರ್ಯರನ್ನ ವೇದವು ಅಮುಖ್ಯ ವೃತ್ತಿಯಿಂದ ತಿಳಿಸುವಂತಹದ್ದಾಗಿದೆ. ಅಂಥ ಭಾಗ್ಯ ಇರುವಂತಹ ಶ್ರೀಮದ್ ಆಚಾರ್ಯರು ನಮ್ಮೆಲ್ಲರಿಗೂ ಗುರುಗಳಾಗಿ ಬಂದಿದ್ದಾರೆ. ಆ ಗುರುಗಳಲ್ಲಿ ಭಕ್ತಿ ಹುಟ್ಟಬೇಕು. ಹುಟ್ಟುವುದಕ್ಕಾಗಿ ಅವರ ಮಹಿಮೆಯನ್ನು ಕೇಳಬೇಕು. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಸತಾಂ ಪ್ರಸತ್ಯೈ ಚ ನಿರಂತರಾಯಿ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ಭಕ್ಷಾಮಿ ವಾಯೋರವತಾರ ಲೀಲಾಂ. ಮತ್ತೊಂದು ಕಾರಣ ಇದೆ. ಏನು ಮತ್ತೊಂದು ಕಾರಣ? ಸತಾಂ ಪ್ರಸತ್ಯೈ, ಸಜ್ಜನರು ನಿರಂತರವಾಗಿ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು. ಎಲ್ಲ ಜ್ಞಾನಿ ವರ್ಗ ಇದೆ. ಶ್ರೀಮದಾಚಾರ್ಯನ ಬಿಟ್ಟು ಇನ್ನುಳಿದ ಜ್ಞಾನಿ ವರ್ಗ ಎಷ್ಟಿದೆ? ಅನೇಕ ಇದ್ದಾರೆ. ಗರುಡಶೇಷಾದಿ ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗೂ ಎಷ್ಟೆಷ್ಟು ಸಾತ್ವಿಕರು ಸಜ್ಜನರಿದ್ದಾರೋ ಅವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ನಮ್ಮ ಮೇಲೆ ಪ್ರೀತರಾಗಬೇಕಾಗಿದ್ದರೆ, ನಿರಂತರವಾಗಿ ನಮ್ಮನ್ನು ಪ್ರೀತಿಸಬೇಕಾಗಿದ್ರೆ ವಾಯುದೇವರ ಚರಿತ್ರೆಯನ್ನು ಹೇಳ್ತಾ ಇರಬೇಕು, ವಾಯುದೇವರ ಚರಿತ್ರೆಯನ್ನು ಕೇಳ್ತಾ ಇರಬೇಕು. ವಸಿಷ್ಠ ವಿಶ್ವಾಮಿತ್ರಾದಿ ಋಷಿಗಳಿದ್ದಾರೆ. ಆ ವಸಿಷ್ಠ ವಿಶ್ವಾಮಿತ್ರಾದಿ ಋಷಿಗಳೆಲ್ಲರೂ ಸಜ್ಜನರು. ಅಂತಹ ಸಜ್ಜನರು ನಮ್ಮ ಮೇಲೆ ಅನುಗ್ರಹ ಮಾಡಬೇಕಾಗಿದ್ರೆ ನಾವು ವಾಯುದೇವರ ಮಹಿಮಾ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಲ್ಲ, ಅವ್ರ ಅನುಗ್ರಹ ಮಾಡ್ಲಿಕ್ಕೂ ಇವ್ರ ಮಹಿಮಾ ಕೇಳಲಿಕ್ಕೆ ಏನು ಸಂಬಂಧ? ನಾವು ಕೇಳ್ತಾ ಇರೋದು ವಾಯುದೇವರ ಮಹಿಮೆಯನ್ನ. ಅವ್ರು ಯಾಕೆ ನಮ್ಗೆ ಅನುಗ್ರಹ ಮಾಡಬೇಕು ಅಂದ್ರೆ ಅವ್ರು ಸಂತೋಷ ಪಡ್ತಾರಂತೆ. ಅಂತೂ ಜಗದ್ಗುರುಗಳ ವಾಯುದೇವರ ಮಹಿಮೆಯನ್ನು ಇವರು ಹೇಳ್ತಿದ್ದಾರಲ್ಲ ಅಂತ ಅವರು ಸಂತೋಷ ಪಡ್ತಾರೆ. ಅವರ ಸಂತೋಷವೇ ನಮ್ಮ ಅನುಗ್ರಹಕ್ಕೆ ಕಾರಣವಾಗ್ತದೆ. ಅವ್ರು ಸಂತೋಷ ಪಟ್ಟರು ಅಂದ್ರೆ ಅದೇನಾಗ್ತದೆ ಅಂತಂದ್ರೆ ಅವ್ರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಆ ಅನುಗ್ರಹ ದ್ವಾರ ಹರಿಭಕ್ತಿಗೆ ಕಾರಣವಾಗ್ತಾ ಇದೆ. ಅದಕ್ಕಾಗಿ ಮುಕುಂದ ಭಕ್ತಿ ಗುರು ಭಕ್ತಿ ಜಾಗಿ ಸತಾಂ ಪ್ರಸತ್ಯೈ ಚ ನಿರಂತರಾಗಿ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ಶ್ರೀಮದಾಚಾರ್ಯರ ಚರಿತ್ರೆ ನಾವು ಶ್ರವಣ ಮಾಡಿದಂತೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಕೂಡ ಪ್ರಸನ್ನರಾಗ್ತಾರೆ. ಅವರು ಪ್ರಸನ್ನರಾದರು ಅಂತಾದ್ರೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಅನುಗ್ರಹವು ಕೂಡ ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ. ಗುರುಭಕ್ತಿಯು ಕೂಡ ಮೋಕ್ಷಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವು ಆಚಾರ್ಯ ಚರಿತ್ರೆಯನ್ನ ಕೇಳಬೇಕು ಅಂತ ತಿಳಿಸ್ತಾ ಇದ್ದಾರೆ. ಏನ್ ಹೇಳಬೇಕು ಅಂದ್ರು, ಇಂಥದ್ದು ಚರಿತ್ರೆಯನ್ನು ಹೇಳಬೇಕು ಶ್ರೀಮದಾಚಾರ್ಯದು ಅಂದ್ರೆ ಇಲ್ಲ ಪಾಪ ಇಂಥ ಒಂದೇ ಸಬ್ಜೆಕ್ಟ್ ಅದನ್ನು ಹೇಳಬಹುದು ಅಂತ. ಎಲ್ಲಾ ತರಹದ ಕೆಲಸವನ್ನ ಮಾಡುವಂಥವರಿಗೆ ಇದು ಒಂದೇ ಅದು ಒಂದೇ ಅಂತ ಹೇಳಿಕೆ ಇರಂಗಿಲ್ಲ. ಉಚ್ಚಾಬಚಾಗೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದಃ. ಸಂಗೀತದಲ್ಲಷ್ಟೇ ಅವನು ಪರಿಣತನಾಗಿದ್ದಿದ್ರೆ ಪರಿಚಯ ಮಾಡಿಸುವಾಗ ಇವರು ಸಂಗೀತ ಶಾಸ್ತ್ರ ಪರಿಚಿತರು, ಅಭಿಜ್ಞರು ಅಂತ ಹೇಳಬಹುದು. ಇಲ್ಲ ಚಿತ್ರಕಲೆಯಲ್ಲಿ ಬಹಳ ಪರಿಣತರಾಗಿದ್ರೆ ಇವರು ಆರ್ಟಿಸ್ಟು ಅಂತ ಹೇಳ್ಬಹುದು. ಇಲ್ಲ ಇವರು ರಸಾಯನ ಶಾಸ್ತ್ರದಲ್ಲಿದ್ರೆ ಇವರು ರಸಾಯನ ಶಾಸ್ತ್ರ ಪಂಡಿತರು ಅಂತ ಹೇಳ್ಬಹುದು.
ಎಲ್ಲಾ ಶಾಸ್ತ್ರಗಳಲ್ಲೂ ಪರಿಣತರಾಗಿ ಬಿಟ್ಟಿದ್ರೆ ಅವರನ್ನು ನೀವು ಪರಿಚಯಿಸುವಾಗ ಇದರಿಂದ ಅದರಿಂದ ಅದರಿಂದ ಪರಿಚಯಿಸ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಒಂದೊಂದೇ ಸಬ್ಜೆಕ್ಟ್ ಅಲ್ವಲ್ಲ. ಹಾಗೆ ವಾಯುದೇವರು ಸಂಜೀವಿನಿ ಪರ್ವತ ಎತ್ಕೊಂಡು ಬಂದಿದ್ರು, ರಾವಣಿಗೆ ಹೊಡೆದಿದ್ರು ಅಂತ ಅನ್ನೋ ದೊಡ್ಡ ಕೆಲಸ ಮಾಡಿದ್ರೆ ಮಾತ್ರ ಹೇಳಬೇಕು ಅಂತಿದ್ರೆ ಸರಿ. ಸಣ್ಣ ಸಣ್ಣ ಕಾರ್ಯಗಳು, ನನ್ನ ದೇಹದಲ್ಲಿ ಇರುವಂತಹ 11 ಇಂದ್ರಿಯಗಳೂ ಕೂಡ ಅವುಗಳು ಕೆಲಸ ಮಾಡಬೇಕಾಗಿದ್ದರೂ ವಾಯುದೇವ ಕೇಳಬೇಕು. ನೋಡ್ರಿ, ಸಂಸ್ಕೃತದಲ್ಲಿ ಇಂದ್ರಿಯಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಒಂದು ಇಂದ್ರಿಯ ಅಂತ ಕರೀತೇವೆ, ಕನ್ನಡದಲ್ಲಿ ಇಂದ್ರಿಯ ಅಂತ ಕರ್ಕೊಂಡು ಬಂದಿದ್ದೇವೆ ಇಂದ್ರಿಯಗಳು ಅಂತ. ಎರಡನೇ ಹೆಸರು ಹೃಷಿಕ ಅಂತ ಕರೀತಾರೆ ಇಂದ್ರಿಯಗಳಿಗೆ. ಮೂರನೇ ಹೆಸರು ಪ್ರಾಣ ಅಂತಿದೆ, ನೆನಪಿಟ್ಟುಕೊಳ್ರಿ. ಶಾಸ್ತ್ರದಲ್ಲಿ ಇಂದ್ರಿಯಗಳಿಗೆ ಏನ್ ಕರೆದಿದ್ದಾರೆ? ಪ್ರಾಣ ಪ್ರಾಣ ಅಂತ ಕರೆದಿದ್ದಾರೆ. ಯಾಕೆ ಇಂದ್ರಿಯಗಳಿಗೆ ಪ್ರಾಣ ಅಂತ ಕರೆದದ್ದು? ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳುವಾಗ ಇಂದ್ರಿಯಗಳಿಗೆ ಪ್ರಾಣ ಅಂತ ಕರೆದದ್ದು ಯಾತಕ್ಕೆ ಅಂದ್ರೆ, ಆ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯದಲ್ಲಿ ಇಲ್ಲದೇ ಇರುವಾಗಲೂ ಪ್ರಾಣದೇವರು ಇದ್ದು ಇಂದ್ರಿಯಗಳ ಕೆಲಸವನ್ನ ಮಾಡಿಸಿದ್ದಕ್ಕೆ ಎಲ್ಲಾ ಇಂದ್ರಿಯಗಳು ಪ್ರಾಣದೇವರ ಅಧೀನ ಅನ್ನೋ ಅಭಿಪ್ರಾಯದಲ್ಲಿ ಪ್ರಾಣ ಅಂತ ಕರೆದಿದ್ದಾರಂತ. ಎಷ್ಟು ದೊಡ್ಡದಾದ ಮಹತ್ವ! ಮಹಾತ್ಮೆ ಎಷ್ಟು ದೊಡ್ಡದಿದೆ ನಮ್ಮ ಆಚಾರದ್ದು. ವಾಯುದೇವರ ಮಹಾತ್ಮೆ ಎಂಥದ್ದು ಅಂದ್ರೆ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ರಜೆ ಹಾಕಿ ಊರಿಗೆ ಹೋದ್ರಂತೆ. ನಾನು ಇವತ್ತಿರೋದಿಲ್ಲ, ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಟ್ರಂತೆ. ಊಹಿಸಿಕೊಳ್ಳ್ರಿ, ಕಣ್ಣಿನ ಅಭಿಮಾನಿ ದೇವತೆ ಇದ್ದಕ್ಕಿದ್ದಂತೆ ರಜೆ ಹಾಕಿ ಮನೆಗೆ ಹೋಗ್ಬಿಟ್ರೆ ನಮ್ ಕಣ್ಣು ಕಾಣಿಸ್ತಾವ ಹೆಂಗೆ ಹೇಳಿ ನೋಡಂತೆ. ಎಕಡೆ ಹೋಗ್ಬೇಕು, ಎಕಡೆ ಉಳಿಬೇಕು, ಎಕಡೆ ಬೀಳ್ಬೇಕು, ಎಕಡೆ ಹೇಳ್ಬೇಕು, ಎಲ್ಲಿ ಪೆಟ್ಟು ಹಾಕ್ಸ್ಕೋಬೇಕು. ಆಮೇಲೆ ಹೋಗ್ಲಿ, ಕಣ್ಣಿನ ಅಭಿಮಾನ ದೇವತೆ ಯಥಾಕಥಂಚಿತ್. ಕಿವಿ ಅಭಿಮಾನಿ ದೇವತೆ ಹೊರಟು ಹೋದ್ರು ಅಂತ ಇಟ್ಕೊಳ್ರಿ. ಅವ್ರು ಕೇಳಿದ್ರಂತೆ, ಕಿವಿ ಅಭಿಮಾನಿ ದೇವತೆ ಒಂದು ರಜೆ ಹಾಕಿದ್ಮೇಲೆ ಬಂದ್ಮೇಲೆ ಕೇಳಿದ್ರಂತ, ನಾವು ಒಂದು ಸ್ವಲ್ಪ ದಿವಸ ಊರಾಗಿ ಇದ್ದಿದ್ದಿಲ್ಲಲ್ಲ, ಹೆಂಗಿತ್ತು ಈ ದೇಹ, ಹೆಂಗಿತ್ತು ವಾತಾವರಣ ಅಂತ ಕೇಳಿದ್ರಂತ. ಅದಕ್ಕೆ ಅಲ್ಲಿದ್ದು ಉಳಿದವ್ರು ಹೇಳಿದ್ರಂತ, ಜೀವನ ನೆಮ್ಮದಿಯಿಂದ ಸಾಕ್ತಿತ್ತು ಅಂತ ಹೇಳಿದ್ರಂತ. ಯಾಕೆ ನೆಮ್ಮದಿಯಿಂದ ಸಾಕ್ತಿತ್ತು ಅಂದ್ರೆ, ಯಾರು ಜಗಳಿಲ್ಲ ರಗಳಿಲ್ಲ. ಇವ್ರು ಅವ್ರಿಗೆ ಬೈದ್ರೆ ಕೇಳ್ಸಂಗಿಲ್ಲ, ಇವ್ರು ಬೈದ್ರೆ ಕೇಳ್ಸಂಗಿಲ್ಲ. ದೇವರು ಮನೆಯಲ್ಲಿ ಜಗಳ ನಡೀತಾ ಇರುವಾಗ ಗಂಡ ಹೆಂಡತಿ ಹಿಂಗ್ ವ್ಯವಸ್ಥೆ ಕೊಟ್ಟಿರ್ಬೇಕ್ರಿ. ಅವಾಗ ಏನಾಗ್ತದೆ, ಈಕಿ ಅವ್ ಬೈತಿರ್ತಾಳೆ, ಬುದ್ಧಿ ಇಲ್ಲ ನಿನಗೆ ಅಂತ ತಿಳ್ಕೊಂಡು ಅವ್ನು ಸಂತೋಷ ಆಗ್ತಿರ್ತದೆ, ಏನೋ ನನ್ನ ಹೊಗಳಿಕೆ ತಾಳ ಅಂತ ತಿಳ್ಕೊಂಡು ಕೇಳಿಸೋದಿಲ್ಲ. ಆಮೇಲೆ ಅವ ಬೈತಿರ್ತಾನೆ, ನಿನ್ನಂತಗಿನ್ ಕಟ್ಕೊಂಡ ಏನ್ ಗೋಳಾಡಿದ್ನೋ ಅಂತ ಅಕ್ಕಿ ಅನ್ಕೋತಾಳ, ಎಂಥ ಅದೃಷ್ಟ ನಂದು ಅಂತ ಅಕ್ಕಿ ಅನ್ಕೊಂಡಿರ್ತಾಳ. ಕೇಳಿಸೋದೇ ಇಲ್ಲ, ಏನ್ ಬೇಕಾಗಿಲ್ಲ. ಹಾಗಾದ್ರೆ ಕಣ್ಣಿನ ಅಭಿಮಾನಿಗಳು, ಕಿವಿಯ ಅಭಿಮಾನಿಗಳು, ಮನೋಭಿಮಾನಿಗಳಾದ ರುದ್ರದೇವರು ಕೂಡ ಕೆಲಸ ಮಾಡದೇ ಇದ್ದಾಗ ನಮ್ಮ ಮುಖ್ಯ ಪ್ರಾಣದೇವರು ಇಲ್ಲಿ ಕುಳಿತಿದ್ದಾರಲ್ಲ, ಪ್ರತಿಮಾಂತರ್ಗತರಾಗಿ ಅವರು ಸದಾ ಕೆಲಸ ಮಾಡ್ತಾ ಇದ್ರಿಂದ ಅವುಗಳಿಗೆ ಪ್ರಾಣ ಪ್ರಾಣ ಅಂತ ಕರೆದಿದ್ದಾರಂತೆ. ಹಾಗಾಗಿ ಪ್ರಾಣೇಶ ಅಂತಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಹೃಷಿಕೇಶ ಅಂತಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯೇಶ ಅಂದ್ರೂ ಕೂಡ ಇಂದ್ರಿಯಾಭಿಮಾನಿ ದೇವತೆ ಅಂತ ಅರ್ಥ. ಹಿಂಗಾಗಿ ಎಲ್ಲ ಕೆಲಸಗಳನ್ನ ಮಾಡುವಂಥ ಅವರು ಉಚ್ಚಾವಚಾಗೇನ ಸಮಸ್ತ ಚೇಷ್ಟ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದ. ಇಂಥ ಆಚಾರ ಚರಿತ್ರೆಯನ್ನು ಹೇಳುವುದು ಮನಸ್ಸಿನ ಶುದ್ಧಿಯಾಗಿ. ನೋಡ್ರಿ, ಹಿಂದಿನ ಶ್ಲೋಕದಲ್ಲಿ ಪಂಡಿತಾಚಾರ್ಯ ಹೇಳುವಾಗ ಗುರುಭಕ್ತಿ ಮಾಡಿದಾಗ ಹರಿಭಕ್ತಿ ಹುಡುತ್ತದೆ, ಸಮಗ್ರ ಸಜ್ಜನ ಸಮುದಾಯ ನನ್ನ ಮೇಲೆ ಅನುಗ್ರಹ ಮಾಡ್ತದೆ, ಅದಕ್ಕಾಗಿ ನಾನು ಮತ್ತೆ ಆಚಾರ್ಯ ಚರಿತ್ರೆಯನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಮುಂದಿನ ಶ್ಲೋಕದಲ್ಲಿ ಅಂತಾರೆ, ನನ್ನ ಮನಸ್ಸು ಶುದ್ಧವಾಗಲಿ ಅಂತನ್ನೋದಕ್ಕಾಗಿ ಆಚಾರ್ಯ ಚರಿತ್ರೆಯನ್ನು ಹೇಳ್ತೇನೆ. ಏನಾಗಿದೆ, ನನ್ನ ಕಥೆಯನ್ನು ಹೇಳ್ತೀನಿ ನಿಮ್ಮ ಮುಂದೆ. 24 ಗಂಟೆಯೂ ವಿಷಯಗಳ ಸಂಪರ್ಕ, ನಮಗೆ ಬೇಡಾದದ್ದೆಲ್ಲ ಬರ್ತದೆ. ಯಾವುದೋ ದೇಶದಲ್ಲಿ ಯಾರೋ ಯಾರನ್ನ ಕೊಂದ್ರೆ, ಯಾವುದೋ ದೇಶದಲ್ಲಿ ಯಾರೋ ಯಾರ ಮನೆಯನ್ನು ಕಳ್ಳತನ ಮಾಡಿದ್ರೆ, ಯಾವುದೋ ದೇಶದಲ್ಲಿ ಅಲ್ಲಿನ ರಾಜಕಾರಣಿ ಸತ್ತು ಹೋದರೆ ನಮಗೆಲ್ಲ ಏನಾಗಬೇಕಾಗಿದೆ? ಟೀಕಾಕೃತ್ಪಾದರು ಹೇಳುವಂತಹ ಒಂದು ಶ್ಲೋಕ ನಮ್ಮ ಗುರುಗಳು ವಿಷ್ಣು ತತ್ವಜ್ಞಾನ ಪಾಠ ಹೇಳುವಾಗ ಹೇಳ್ತಿರ್ಬೇಕು. ಕಾವಾರ್ಥ ಚೋಳಮಂಡಲಿ ಅಂತ ಒಂದು ಶ್ಲೋಕ ಹೇಳ್ತಿರ್ಬೇಕು. ಕಾಕಸ್ಯ ಕತಿವಾದಂತಹ ಮೇಷಸ್ಯಾಂಡಂ ಕಿಯತ್ ಫಲಂ ಮತ್ತೆ ಕಾವಾರ್ಥ ಚೋಳಮಂಡಲಿ ಅಂತ ಕೇಳಬೇಕಂತ. ಎಲ್ಲ ಅಪ್ರಯೋಜಕ ಇವೆಲ್ಲ. ಆಡು ಮೊಟ್ಟೆ ಇಟ್ಟಿತ್ತಲ್ಲ, ಎಂದು ಹೊಡಿತು ಅಂತ ಕೇಳಿದ್ರಂತ. ಆಡು ಮೊಟ್ಟೆ ಇಡ್ತದ ಇಲ್ಲ, ಮೇಷಸ್ಯಾಂಡಂ ಕಿಯತ್ ಫಲಂ ಕಾಕಸ್ಯ ಕತಿವಾದಂತಹ, ಅದೇ ಈ ಕಾಗಿಗೆ ಹಲ್ಲವಲ್ಲ, ಎಷ್ಟು ಹಲ್ಲವಂತ ಕೇಳಂತೆ, ಹಲ್ಲೇ ಇಲ್ಲ. ಕಂಬಲೆ ಕತಿರೋವಾಣಿ ಅಂತ ಹೇಳಂತ, ಈ ಕಂಬಳಿತ್ತಲ್ಲ ಇವಾಗ ಎಷ್ಟು ಕೂದಲವ ಅಂತ ಹೇಳಂತ. ಏನ್ ಮಾಡ್ಬೇಕದನ್ನ ತಗೊಂಡು ಎಷ್ಟರ ಇರುವಲ್ಲ ಯಾಕ? ಕಾವಾರ್ಥ ಚೋಳಮಂಡಲಿ, ಚೋಳ ದೇಶ ಅಂತಿತ್ತು. ಆ ಚೋಳ ದೇಶದಲ್ಲಿ ಮಳೆ ಆಗಿದೆಯೋ ಇಲ್ವೋ ಅಂತ. ಆ ಚೋಳ ದೇಶದಲ್ಲಿ ಮಳೆ ಆಗಿದೆ ಬಿಟ್ಟಿದೆ, ನನಗೇನಾಗಬೇಕಾಗಿದೆ? ಧಾರವಾಡದಲ್ಲಿ ಮಳೆ ಆದರೆ ನನಗೇನೋ ಲಾಭ, ಸುತ್ತಮುತ್ತಲು ಹಳ್ಳಿಗೆ ಮಳೆ ಆದರೆ ನಮಗೆ ಲಾಭ.
ಅಪ್ರಯೋಜಕವಾದ ವಿಷಯಗಳು ಇವತ್ತು ನಮ್ಮ ತಲೆ ತುಂಬಿಕೊಂಡಿವೆ. ಎದಕ್ಕೆ ಬೇಕು? ಏನು ಪ್ರಯೋಜನ ಇಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಯಾರೋ ಒಬ್ಬನಿಗೆ ಬೈದ, ಇಡೀ ದಿವಸ ನೋಡ್ತಿರ್ತೀವಿ ಅದನ್ನ ನಾವೆಲ್ಲ. ಮೂರ್ಖರು, ದಡ್ಡರು, ಎಬಡರು, ಎಬ್ಬಂಕರು, ಏನ್ ತಿಳ್ಕೋಬೇಕು ನಮ್ಮನ್ನೆಲ್ಲ? ಇಂಥ ವಿಷಯಗಳಿಂದ ನಮ್ಮ ಮನಸ್ಸು ಕಲುಷಿತವಾದಾಗ ಒಂದೇ ಒಂದು ದಾರಿ, ಅದನ್ನು ತೊಳೆದು ಹಾಕ್ಲಿಕ್ಕೆ ಏನು ಅಂದ್ರೆ ಆಚಾರ್ಯರ ಚರಿತ್ರೆ, ವಾಯುದೇವರ ಸ್ಮರಣೆ. ಆ ವಾಯುದೇವರ ಸ್ಮರಣೆಯನ್ನ ಮಾಡಿದ್ರೆ ಮನೋವಿಶುದ್ಧಿ ಚರಿತ ಅನುವಾದ, ನಮ್ಮ ಮನಸ್ಸು ಅತ್ಯಂತ ಶುದ್ಧವಾಗ್ತದೆ. ಅದಕ್ಕಾಗಿ ಹೇಳ್ತೀನಿ ಅಂತ ಹೇಳಿದ್ರು. ಹೇಳ್ರಿ ಅಂತ ಹೇಳಿದ್ರೆ ನಾರಾಯಣ ಪಂಡಿತಾಚಾರ್ಯ ಮತ್ತೊಂದು ಮಾತು ಹೇಳ್ತಾರೆ, ನಮ್ಮ ಆಚಾರ್ಯರ ಚರಿತ್ರೆಯನ್ನು ಹೇಳ್ರಿ ಅಂತ ಹೇಳಿದ್ವಿ, ಅದು ಒಂದು ದಿವಸಕ್ಕೆ ಮುಗಿತದೆ, 2 ದಿವಸಕ್ಕೆ ಮುಗಿತದೆ ಅಂತ ತಿಳಿಬೇಡ್ರಿ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ಭಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯತ ಶುಶ್ರೂಷು ಜನಾಯ ವರ್ಣ್ಯತೆ. ಭುವನಾದ್ಭುತಮಧ್ವಚೇಷ್ಟಿತಂ, ಜಗತ್ತಿನಲ್ಲಿಯೇ ಅತ್ಯಂತ ಅದ್ಭುತವಾದದ್ದು ನಮ್ಮ ಆಚಾರ್ಯ ಚರಿತ್ರೆ. ನಾವು ಇವತ್ತೆಲ್ಲ ಅದು ಯಾವುದೋ ಒಂದು ವಿಶ್ವಸಂಸ್ಥೆ ಇದೆ ಅಂತ, ಆ ವಿಶ್ವಸಂಸ್ಥೆ ಪ್ರತಿ ದೇಶದಲ್ಲೂ ಯಾವ್ದು ಅತ್ಯಂತ ಅದ್ಭುತವಾದ ವಸ್ತುಗಳು ಅಂತ ಗುರುತಿಸ್ತಾ ಹೋಗ್ತದಂತೆ. ಈ ದೇಶದಲ್ಲೂ ಒಂದಿಷ್ಟೇನೋ ವಸ್ತುಗಳನ್ನು ಗುರುತಿಸಿದೆ ಅಂತೆ, ಇದು ಚಂದದ, ಅದು ಚಂದದ, ಅದು ಚಂದದ, ನೋಡ್ಕೊಂಡು ಬರ್ರಿ ಅಂತ ಗುರುತಿಸ್ತಿರ್ತದಂತೆ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಇದು ಯಾವುದು ಅಲ್ಲ, ಇದಕ್ಕೂ ಮಿಗಿಲಾದ ಒಂದು ಅದ್ಭುತವಾದ ವಸ್ತು ಅಂದ್ರೆ ನಮ್ಮ ಆಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇವಾಪಿ ಸುರಾಯುಷಾ ಭಯಂ. ಅವರ ಚರಿತ್ರೆಯನ್ನು ನಾವು ಹೇಳಬೇಕು ಅಂತ ಹೊರಟರು, ಏನು ಸುರಾಯುಷ ಅಪಿ, ಎಲ್ಲಾ ದೇವತೆಗಳ ಆಯಸ್ಸನ್ನ ಹಾಕಿ, ಎಲ್ಲಾ ದೇವತೆಗಳ ಆಯಸ್ಸು ತಗೋಪ್ಪ ನಿನಗೆ ಕೊಡ್ತೇನೆ, ಏನ್ ಮಾಡ್ಲಿರಿ ಆಚಾರ ಅಂತ ಕೇಳಿದ್ರು. ನಿನ್ನೆ ಮೊನ್ನೆ ಹೇಳಿದ್ ನೋಡ್ರಿ, ನಮ್ಮ ಆಯಸ್ಸು ನಿಮಗೆ ಹತ್ಲಿ, ನಮ್ಮ ಆಯಸ್ಸು ನಿಮಗೆ ಹತ್ಲಿ ಅಂತ ಹೇಳ್ತಿರ್ತಾರೆ ಅಂತ ಹೇಳಿಲ್ಲ. ಎಷ್ಟು ಹತ್ಬೇಕು? ಎಲ್ಲರೂ ಹತ್ತಿದ್ದು ಯಾರೋ ಬಜ್ಜಿ ಹೊಂಟಿದ್ಲಂತ, ಇನ್ನೊಂದು 10 ನಿಮಿಷಕ್ಕೂ 15 ನಿಮಿಷಕ್ಕೂ ಹೊಂಟಿದ್ಲಂತ ಅಜ್ಜಿ. ಕರೆದು ಮೊಮ್ಮಗ ಹೇಳಿದ್ಲಂತ, ನನ್ನ ಆಯಸ್ಸು ನಿನಗೆ ಹತ್ಲಿ ಅಂತ ತಿಳ್ಕೊಂಡು. ಅವ ಅನ್ನಂತ, ಅಜ್ಜಿ ಎಷ್ಟೋ ತಿರುಗಿದ್ದಿ ಅಂತ ಕೇಳಿದ್ಲಂತವ. ಅದಕ್ಕೆ ಏನ್ ಮಾಡ್ಬೇಕು ತಗೊಂಡದನ್ನ? ಅದಕ್ಕೆ ಸುರಾಯುಷಾವಯಂ, ಎಲ್ಲಾ ದೇವತೆಗಳ ಆಯಸ್ಸನ್ನು ಒಬ್ಬನಿಗೆ ಕೊಟ್ಟು ಅವನಿಗೆ ಒಂದೇ ಕಾಯಕ ಏನು ಅಂದ್ರೆ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಹೇಳ್ತಾ ಇರು ಅಂತ ಹೇಳಿಬಿಟ್ರೆ ಅವನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ಭಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಇದು ನಮ್ಮ ಆಚಾರ್ಯರ ಮಹಿಮಾ. ಮತ್ತೊಂದು ಮಾತು ಹೇಳ್ತಾರೆ, ನಮ್ಮ ಆಚಾರ್ಯರ ಮಹಿಮಾ ಎಂಥದ್ದು ಅಂತ ಹೇಳಿದ್ರಲ್ಲ, ಮಹಾತ್ಮ ಜ್ಞಾನ ಆಗಬೇಕು ಅಂತ. ಸುಮ್ಮನೆ ನಮ್ಮ ಶ್ರೀಮದಾಚಾರ್ಯರು ಉಡುಪಿ ಕ್ಷೇತ್ರದಿಂದ ಬದರಿ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದರು. ನಮ್ಮ ಶ್ರೀಮದಾಚಾರ್ಯರು ಉಡುಪಿ ಕ್ಷೇತ್ರದಿಂದ ರಾಮೇಶ್ವರಕ್ಕೆ ಹೋದ್ರು, ರಾಮೇಶ್ವರದಿಂದ ಶ್ರೀರಂಗಕ್ಕೆ ಹೋದ್ರು, ವಿಷ್ಣು ಮಂಗಲ ದೇವಾಲಯದಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡ್ರು, ಆಮೇಲೆ ಉಡುಪಿಯಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡ್ರು. ಇಂಥ ಸಣ್ಣ ಸಣ್ಣ ಮಾತುಗಳು ಕೇಳಿದ್ರು ನಮಗೊಂದು ಸ್ಫೂರ್ತಿ. ಗಮನ ಸನಸಂಕಥಾದಿಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ. ನೋಡ್ರಿ, ನಮ್ಮ ಸ್ವಾಮಿಗಳು ಈ ವರ್ಷ ಇಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡೋರಿದ್ದಾರೆ, ಅವ್ರೇನೊಂದು 50-60 ದಿವಸ ಕೊಡೋರಿದ್ದಾರೆ. ಅದನ್ನ ಈಗ ನೆನೆಸ್ಕೊಂಡ್ರೆ ನಮಗೆ ರೋಮಾಂಚನ ಆಗ್ತದೆ. ಆಹಾ, ಅಷ್ಟು ದಿವಸ ನಮಗೆ ರಾಮದೇವ್ರ ದರ್ಶನ, ಪೂಜೆ, ತೀರ್ಥ, ಪ್ರಸಾದ, ಆಮೇಲೆ ಮುದ್ರಾ, ಮಂತ್ರಾಕ್ಷತಿಗಳು, ಎಲ್ಲಕ್ಕಿಂತ ಮುಖ್ಯ ಪ್ರಸಾದ ಅದೊಂದು ಇರ್ತದೆ. ಅದರಿಂದ ಬಹಳ ರೋಮಾಂಚನ ಆಗ್ತಿರ್ತದೆ. ಯಾಕಂದ್ರೆ 2 ತಿಂಗಳ ಮನೆಯಾಗ ಊಟ ಇಲ್ಲ, ಏನು ಆನಂದವೂ ಆನಂದ, ಒಲಿ ಹೊತ್ಸೋಂಗಿಲ್ಲ, ಒಲಿ ಒಳಗೆ ಬೆಕ್ಕು ಮಲ್ಕೊಂಡ್ಬಿಟ್ಟಿರ್ತದೆ ಹೋಗಿ. ಹಿಂಗಾಗಿ ನಮ್ಮ ಸ್ವಾಮಿಗಳು ಇಲ್ಲಿ ಚಾತುರ್ಮಾಸ್ಯ ಕೊಡ್ತಾರೆ ಅಂದ್ರೆ ಇಷ್ಟ ಆನಂದ ಆಗೋದಾದ್ರೆ, ಆಸನ ಚಾತುರ್ಮಾಸ್ಯಕ್ಕೆ ಇಲ್ಲಿ ಕುಳಿತರು 4 ತಿಂಗಳು ಶ್ರೀಮದಾಚಾರ್ಯರು ಅಂದ್ರೆ ಏನಾಗಿರ್ಲಿಕ್ಕಿಲ್ಲ. ಆವಾಗ ಎಷ್ಟು ಪಾಠ, ಎಷ್ಟು ಪ್ರವಚನಗಳು, ಎಷ್ಟು ಜಪಗಳು, ಎಷ್ಟು ವಿದ್ಯಾರ್ಥಿಗಳ ತಯಾರಿ, ಎಷ್ಟು ಜನ ದರ್ಶನಕ್ಕೆ ಬಂದಿರ್ಲಿಕ್ಕಿಲ್ಲ. ಇದೆಲ್ಲ ಒಂದೊಂದು ಕಥೆಗಳು. ಗಮನಾಸನ ಸಂಕಥಾದಿಲೀಲಾಹ. ಪ್ರವಚನ ಹೇಳ್ತಿರ್ಬೇಕಂತೆ ನಮ್ಮ ಆಚಾರ್ಯ, ಭಾಗವತ್ ಹೇಳ್ಬೇಕಂತ. ಹೆಂಗೆ ಭಾಗವತ್ ದಶಮ ಸ್ಕಂದ, ಶ್ರೀಮದಾಚಾರ್ಯರು ಭಾಗವತ ಪ್ರವಚನ ಮಾಡುವಾಗ ಒಂದು ವ್ಯವಸ್ಥೆ ಇಟ್ಕೊಂಡಿದ್ರಂತೆ. ಒಬ್ಬ ಶಿಷ್ಯರನ್ನ ಕೂಡಿಸಿ ಅವರ ಕಡೆಯಿಂದ ಶ್ಲೋಕ ಹೇಳಿಸ್ತಿದ್ರಂತೆ. ರಾಗವಾಗಿ ಅವ್ರ ಶ್ಲೋಕ ಹೇಳಬೇಕಂತೆ. ಯಾರವರು? ಋಷಿಕೇಶ ತೀರ್ಥರು ಅಂತ ಅವರ ಹೆಸರು. ಪರಿವಾರ ಮಠದ ಮೂಲ ಯತಿಗಳು ಋಷಿಕೇಶ ತೀರ್ಥರು. ಅವ್ರದ್ದು ಅಷ್ಟೋತ್ಕೃಷ್ಟ ಮಠ ಅಂತ ಅದಕ್ಕೆ ಹೆಸರು. ಅಷ್ಟಮಠದಲ್ಲಿ ಉತ್ಕೃಷ್ಟ ಮಠ. ಯಾಕೆಂದ್ರೆ ಆಚಾರ್ಯರು ಅವರನ್ನು ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಶ್ಲೋಕ ಹೇಳಬೇಕು ಅಂತ. ಅವದತ್ಸ ಕಥಾಮೃತಾಂಗ ಪಾಣೇಹೇ ಭಗವಾನ್ ಭಾಗವತೆ ಭವಾಪಹಂತ್ರೀಂ. ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ
ಅವರು ಹೇಳ್ತಾ ಇದ್ರೆ, ಶ್ಲೋಕಗಳನ್ನು ಹೇಳ್ತಾ ಇದ್ರೆ ಆಚಾರ್ಯ ಅರ್ಥವನ್ನು ಬಿಡಿಸಿ ಬಿಡಿಸಿ ಹೇಳಬೇಕಂತೆ. ಇದು ಅವರ ಆಚಾರ್ಯ ಚರಿತ್ರೆಯಲ್ಲಿ ಬರುವಂತಹದ್ದು, ಭಾಗವತಾದಿ ಪ್ರವಚನಗಳು ಇಂತಹದ್ದು. ಕೊನೆಗೊಂದು ಮಾತು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಏನು ನಮ್ಮ ಆಚಾರ್ಯ ಚರಿತ್ರೆ ಹೇಗಿದೆ ಅಂತ ಕೇಳಿದ್ರೆ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಬ್ರಹ್ಮಸೂತ್ರಗಳನ್ನ ಅಧ್ಯಯನ ಮಾಡಿದಾಗ ನಿಮಗೇನು ಪ್ರಯೋಜನ ಇದೆಯಲ್ಲ, ಅದೇ ಪ್ರಯೋಜನ ನಮ್ಮ ಆಚಾರ್ಯ ಶಾಸ್ತ್ರವನ್ನು ಚರಿತ್ರೆಯನ್ನು ಕೇಳಿದಾಗಲೂ ಬರ್ತದೆ. ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೇಭ್ಯೋ ವಿತತ ಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಮಥ ಕೋಪಿ ಕೋವಿದೋತ್ರ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ. ಹೇಗೆ ವೇದಾಂತ ಬ್ರಹ್ಮಮೀಮಾಂಸಾ ಶಾಸ್ತ್ರಗಳು ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಬ್ರಹ್ಮನ ಜಿಜ್ಞಾಸೆಯನ್ನ ಪರಮಾತ್ಮನ ಬಗ್ಗೆ ನೀವು ಶಾಸ್ತ್ರಗಳಲ್ಲಿ ಹುಡುಕಿ ಹುಡುಕಿ ಆಲೋಚನೆ ಮಾಡಿ ವಿಚಾರ ಮಾಡಿದರೆ ಹೇಗೆ ನಿಮಗೆ ಮೋಕ್ಷ ಫಲ ಇದೆಯೋ, ಅದೇ ರೀತಿಯಾಗಿ ಮಧ್ವರಾಯರ ಚರಿತ್ರೆಯನ್ನು ಶ್ರವಣ ಮಾಡಿದರೂ ಮೋಕ್ಷವೇ ಫಲವಾಗಿದೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಇದಿಷ್ಟು ನಾವು ಸುಮಧ್ವ ವಿಜಯದಲ್ಲಿ ಕೇಳ್ತಾ ಇದ್ದೇವೆ. ಅಂದ್ರೆ ಆಚಾರ್ಯ ಚರಿತ್ರೆ ಎಷ್ಟು ಶ್ರೇಷ್ಠವಾದದ್ದು ಅಂತ ತಿಳಿದು ಬರ್ತದೆ. ಇನ್ನು ಚರಿತ್ರೆಯನ್ನು ಹೇಳ್ತಾ ಹೊರಟ್ರೆ ಅದು ಸ್ವಲ್ಪ ದೀರ್ಘವಾಗ್ತದೆ ಅಂತ ತಿಳ್ಕೊಂಡು ನಾನೇ ಒಂದೆರಡು ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಕೆಲವು ಕ್ರಾಂತಿಕಾರಿ ಅಂಶವನ್ನು ತಂದಿದ್ದಾರೆ. ಪ್ರಾಯ ನಾವು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, 12ನೇ ಶತಮಾನದಲ್ಲಿ ಹೀಗೊಂದು ಕ್ರಾಂತಿಯನ್ನ ಮಾಡಿದ ಒಬ್ಬ ಸನ್ಯಾಸಿಗಳಿದ್ರು ಅಂತ ತಿಳಿದುಕೊಂಡು ಏನು ಶಾಸ್ತ್ರದ ಪ್ರಪಂಚದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಿ ಹಾಕಿದ್ದಾರೆ. ಒಂದು 5-6 ಅಂಶಗಳನ್ನು ನೆನೆಸಿಕೊಡ್ತೇನೆ. ಆ 5-6 ಅಂಶಗಳಲ್ಲಿ 2 ಅಂಶವನ್ನು ಮಾತ್ರ ವಿಸ್ತಾರವಾಗಿ ಹೇಳ್ತೇನೆ. ಏನು? ಮೊದಲನೇದಾಗಿ ಅವತ್ತಿನ ಕಾಲದಲ್ಲಿ ಏನು ನಂಬಿಕೆ ಇತ್ತು ಅಂತ ಕೇಳಿದ್ರೆ, ಸನ್ಯಾಸಾಶ್ರಮ ಇದು ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸನ್ಯಾಸಾಶ್ರಮ ಅಂತ ಅನ್ನೋದು. ಆ ಶ್ರೇಷ್ಠವಾಗಿರುವಂತಹ ಸನ್ಯಾಸಾಶ್ರಮ ಯಾರು ಪಡಿತಾರೋ ಅವರಿಗೆ ಮಾತ್ರ ಮೋಕ್ಷವಾಗ್ತದೆ, ಸನ್ಯಾಸವನ್ನ ತೆಗೆದುಕೊಳ್ಳದೆ ಇದ್ದರೆ ಅವರಿಗೆ ಮೋಕ್ಷವಿಲ್ಲ ಅಂತನ್ನುವಂತಹ ಒಂದು ವಾದ ಇತ್ತು. ಏನು ಯಾವ ಕಾಲದಲ್ಲಿ? ಇದು ಶ್ರೀಮದಾಚಾರ್ಯ ಕಾಲದಲ್ಲಿ ಎಲ್ಲರೂ ನಂಬಿಕೊಂಡು ಬಂದದ್ದೇನು ಅಂದ್ರೆ, ಸನ್ಯಾಸಿಗಳಾದ್ರೆ ಮಾತ್ರ ಮೋಕ್ಷ, ಸನ್ಯಾಸಿಗಳಾಗಿಲ್ಲ ಅಂದ್ರೆ ನೀವು ಮೋಕ್ಷಕ್ಕೆ ಹೋಗಂಗಿಲ್ಲ ಅಂತ ಒಂದು ದೊಡ್ಡ ವಾದ ಇತ್ತು. ಇದು ಒಂದು. ಎರಡನೇ ವಾದ ಏನು ಅಂದ್ರೆ, ಸ್ತ್ರೀಯರು ಹೆಣ್ಮಕ್ಳು ಇವರೆಲ್ಲರೂ ನಮಗೆ ಪ್ರತಿಬಂಧಕ, ನಮಗೆ ಸಾಧನೆಗೆ ಅಡ್ಡಿ ಅಂತ ಹೇಳೋದೊಂದು ದೊಡ್ಡ ವಾದ, ಗೊಡ್ಡುವಾದ, ದೊಡ್ಡ ವಾದ. ಆಚಾರ್ಯಗಳನ್ನೆಲ್ಲಕ್ಕೆ ಪ್ರಬಲ ವಿರೋಧ ಮಾಡಿ ಸ್ತ್ರೀಯರು ಸರ್ವಾತ್ಮನ ನಮಗೆ ಬೇಕೇ ಬೇಕು, ಅವರಿದ್ರೇನೆ ನಮ್ಮ ಸಾಧನೆ ಆಗ್ತದೆ ಅಂತ ಉಲ್ಟಾ ಹೇಳಿಕೊಟ್ಟಾರ ಶ್ರೀಮದಾಚಾರ್ಯ. ಎರಡನೇ ಅಂಶ ಏನು? ಸ್ತ್ರೀಯರು ನಮ್ಮ ಸಾಧನೆಗೆ ಅಡ್ಡ ಬರ್ತಾರೆ, ಪ್ರತಿಬಂಧಕ ಆಗ್ತಾರೆ ಅಂತ ಹೇಳಿದ್ರೆ ಸರ್ವಾತ್ಮನ ಯಾವುದೇ ಕಾರಣಕ್ಕೂ ಸ್ತ್ರೀಯರಿಂದ ಏನೂ ಪ್ರತಿಬಂಧಕ ಇಲ್ಲ. ಮೂರನೇ ಅಂಶ ಏನು ಅಂದ್ರೆ, ಅವತ್ತಿನ ಕಾಲದಲ್ಲಿ ಭಾರಿ ಪ್ರಚಲಿತವಿದ್ದದ್ದು ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲ ಅಂತಾದ್ರೆ ಅವರಿಗೆ ಸದ್ಗತಿಯೇ ಇಲ್ಲ ಅಂತ ಹೇಳುವಂತಹ ಮತ್ತೊಂದು ಹುಚ್ಚುವಾದ, ಮೊಂಡುವಾದ ಇತ್ತು. ಶ್ರೀಮದಾಚಾರ್ಯ ಈ 3 ವಾದಗಳನ್ನು ಹೆಂಗೆ ಕಿತ್ತಿ ಬಿಸಾಡಿದ್ದಾರೆ ಅಂತ ಹೇಳಿದ್ರೆ, ಮೂರ್ಖರಿದ್ದೀರಿ ನೀವು ಅಂತ ಹೇಳ್ತಾರೆ. ಯಾರು ಹೇಳಿದ್ದು ನಿಮಗೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ತಿಳ್ಕೊಂಡು? ಹೇಳಿ, ಅಲ್ವೇ ಅಲ್ಲ. ಮಕ್ಕಳಿಲ್ಲದೆ ಹೋದರೂ ಕೂಡ ತನ್ನ ಸ್ವಂತ ಸಾಧನೆಯಿಂದ ಅವನು ಉದ್ಧಾರ ಆಗಬೇಕೇ ಹೊರತಾಗಿ, ಆಗ್ತಾನೆ ಹೊರತಾಗಿ ಮಕ್ಕಳಿಂದ ಉದ್ಧಾರ ಅಂತ ತಿಳ್ಲಿಕ್ಕೆ ಹೋಗ್ಬೇಡ್ರಿ. ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ ಶ್ರೀಮದಾಚಾರ್ಯ. ಒಂದೊಂದಾಗಿ ತೆಗೆದುಕೊಳ್ಳೋಣ. ಮೊದಲನೇದಾಗಿ, ಆಶ್ರಮಗಳಲ್ಲಿ ಸನ್ಯಾಸಾಶ್ರಮವೇ ಶ್ರೇಷ್ಠ, ಅದರಿಂದಲೇ ಎಲ್ಲರಿಗೂ ಮುಕ್ತಿ ಸಾಧ್ಯ ಅನ್ನುವಂತಹ ಒಂದು ಭಾವನೆ ಅವತ್ತಿನ ಕಾಲದ ಜನರಲ್ಲಿ ಇದ್ರೆ ಶ್ರೀಮದಾಚಾರ್ಯರಂತಾರೆ ಇದು ಅಲ್ಲ. ಏನು? ಎಲ್ಲರೂ ಸನ್ಯಾಸಿಗಳಾಗಿ ಮೋಕ್ಷ ಹೊಂದಬೇಕು ಅನ್ನುವ ನಿಯಮ ಮೊದಲು ಎಲ್ಲಿ ಮುರಿದು ಬೀಳುತ್ತದೆ ಅಂತ ಕೇಳಿದ್ರೆ, ಚತುರ್ಮುಖ ಬ್ರಹ್ಮದೇವರಲ್ಲಿಯೇ ಮೊದಲು ಮುರಿದು ಬೀಳುತ್ತದೆ. ಇಂದ್ರದೇವರಲ್ಲಿ ಮುರಿದು ಬೀಳುತ್ತದೆ, ರುದ್ರದೇವರಲ್ಲಿ, ಗರುಡದೇವರಲ್ಲಿ ಮುರಿದು ಬೀಳುತ್ತದೆ. ಯಾಕೆ? ದೇವಾಹ ಸಜಾಯಾಹ ಮುಚ್ಚಂತೆ. ದೇವತೆಗಳೆಲ್ಲರೂ ಕೂಡ ಗೃಹಸ್ಥಾಶ್ರಮದಿಂದಲೇ ಮೋಕ್ಷವನ್ನು ಪಡೆದಿದ್ದಾರೆ. ಎಲ್ಲ ಮೋಕ್ಷಕ್ಕೆ ಹೆಂಗೆ ಹೋಗ್ತಾರೆ ದೇವತೆಗಳು? ಗಂಡ ಹೆಂಡತಿ ಕೂಡ್ಕೊಂಡು ಮೋಕ್ಷಕ್ಕೆ ಹೋಗೋ ಹೊರತಾಗಿ ಸಿಂಗಲ್ ಇಲ್ಲೇ ಇಲ್ರಿ ಅಲ್ಲಿ. ದೇವಾಹ ವಾಯುದೇವರು ಮೋಕ್ಷಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅವರಿಗೆ ಮುಂದಿನ ಬಾರಿ ಬ್ರಹ್ಮ ಪದವಿ ಬಂದು ಮೋಕ್ಷ ಆಗಬೇಕಾದ್ರಿಂದ, ರುದ್ರದೇವರು ಕೂಡ ಮುಂದಿನ ಬಾರಿ ಶೇಷದೇವರಾಗಿ ಮೋಕ್ಷ ಹೋಗಬೇಕಾದ್ರಿಂದ ಅವರ ಬಿಟ್ರೆ
ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ಸಮೇತರಾಗಿ ಮೋಕ್ಷಕ್ಕೆ ಹೋಗಬೇಕು, ಗರುಡ ದೇವರು ಸೌಪರ್ಣಿ ಸಹಿತರಾಗಿ, ಶೇಷದೇವರು ವಾರುಣಿ ಸಹಿತವಾಗಿ ಮೋಕ್ಷವನ್ನು ಹೊಂದಬೇಕು, ಶಚಿ ಸಹಿತರಾಗಿ ಇಂದ್ರದೇವರು ಮೋಕ್ಷ ಹೊಂದಬೇಕು. ಅಂದ್ರೆ ಗೃಹಸ್ಥಾಶ್ರಮಿಗಳಿಗೆ ಮೋಕ್ಷ ಇಲ್ಲ, ಸನ್ಯಾಸದಿಂದಲೇ ಮೋಕ್ಷ ಅನ್ನುವಂಥ ಮಾತು ದೇವತೆಗಳಲ್ಲೇ ಬಿದ್ದು ಹೋಯ್ತಲ್ಲಪ್ಪ, ಏನ್ ಮಾಡ್ತಿ ಮತ್ ನೀನು ಅಂತ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಉದಾಹರಣೆ ಮಾಡಿ ಹೇಳ್ತಾರೆ. ದೇವಾಹ ಸಜಾಯಾಹ ಮುಚ್ಚಂತೆ. ಅಲ್ರಿ, ದೇವತೆಗಳ ಕಥೆ ಹೇಳ್ಬೇಡ್ರಿ, ನಮ್ ಕಥೆ ಹೇಳ್ರಿ. ನಮ್ ಕಥೆ ಹೇಳ್ರಿ ಅಂದ್ರೆ ಮಾನುಷಾಹ ಉಭಯಾತ್ಮಕಾಹ, ಮನುಷ್ಯರಲ್ಲಿ 2 ತರಹದವರು ಇದ್ದಾರಂತೆ. ಕೆಲವರು ಪತ್ನಿ ಸಹಿತರಾಗಿ ಮೋಕ್ಷವನ್ನು ಹೊಂದ್ತಾರೆ, ಕೆಲವರು ಕೇವಲ ಸನ್ಯಾಸದಿಂದ ಮೋಕ್ಷವನ್ನ, ಪತ್ನಿ ರಹಿತರಾಗಿ ಮೋಕ್ಷವನ್ನು ಹೊಂದೋರಿದ್ದಾರೆ. ಹಾಗಾಗಿ ನಿಯಮ ಏನಿಲ್ಲ. ನಿಯಮ ಏನು ಅಂತಂದ್ರೆ ಯಾವ ಯಾವ ವ್ಯಕ್ತಿಯಲ್ಲಿ ಎಂಥಿಂಥ ಆಶ್ರಮವನ್ನ ಸ್ವೀಕಾರ ಮಾಡಿದಾಗ ಅದಕ್ಕೆ ಆಚರಣೆ ಮಾಡುವ ಯೋಗ್ಯತಾ ಇದೆಯೋ ಅಂಥ ಯೋಗ್ಯತೆಯಿಂದ ಅವನು ಮೋಕ್ಷವನ್ನು ಪಡಿತಾನೆ ಹೊರತಾಗಿ ಎಲ್ಲರೂ ನಿಯಮೇನ ಸನ್ಯಾಸಿಗಳಾಗಬೇಕು ಅಂತೇನೂ ಇಲ್ಲ. ಹಂಗದರಿ ಬೌದ್ಧ ಮತದಲ್ಲಿ ಹಂಗದ. ಅಲ್ಲಿ ಎಲ್ಲರೂ ಸ್ವಾಮಿಗಳ್ರಿ, ಅಲ್ಲಿ ಗಂಡ ಸ್ವಾಮಿಗಳು, ಹೆಂಡತಿ ಸ್ವಾಮಿಗಳು, ಮಕ್ಕಳು ಸ್ವಾಮಿಗಳು, ಮೊಮ್ಮಕ್ಕಳು ಸ್ವಾಮಿಗಳಲ್ಲಿ ಹಂಗದ. ಅವ್ರು ತಗೋಬಹುದು. ಜೈನರಲ್ಲೂ ತಗೊಳ್ಳಿ ಬರ್ತಾರೆ, ಮತ್ತೆ ನೆನಪಿಟ್ಕೊಳ್ರಿ. ಮೊನ್ನೆ ಆಗ್ಯದ ಜೈನರಲ್ಲಿ ಒಂದು ಬಿಸಿ ಬಿಸಿಯಾದ ವಾರ್ತೆ ಏನಿದೆ ಅಂದ್ರೆ, ಗಂಡ ಹೆಂಡತಿ ಮಗಳು ಮಗ 3 ಮಂದಿ ಪ್ರಾಯ ಎಲ್ಲರಿಗೂ ವೈರಾಗ್ಯ ಬಂದ್ಬಿಡ್ತು ಇದ್ದಕ್ಕಿದ್ದಂತೆ. ಎಲ್ಲರೂ ವೈರಾಗ್ಯ ಬಂದ್ರೆ ಎಲ್ಲರೂ ಸನ್ಯಾಸ ತಗೊಂಡಾರ. ಗಂಡನು ಸ್ವಾಮಿಗಳು, ಹೆಂಡತಿಯು ಸ್ವಾಮಿಗಳು, ಮಗಳು ಸ್ವಾಮಿಗಳು. ಅಂದ್ರೆ ಆ ದರ್ಶನದಲ್ಲಿ, ಆ ಶಾಸ್ತ್ರದಲ್ಲಿ ಸಮ್ಮತಿ ಇದೆ ಅವರಿಗೆ. ಎಲ್ಲರ ಜೊತೆಗಿದ್ದಾರೆ. ಮತ್ತು ಅವರು ಈ ಸ್ತ್ರೀಯರ ಪಕ್ಷದಲ್ಲಿ ಅವ್ರ ಹೆಂಡತಿ ಸನ್ಯಾಸಿಗಳಾಗಿದ್ದಾರೆ, ಇವರು ಪುರುಷರ ಪಕ್ಷದಲ್ಲಿ ಇವರಿದ್ದಾರೆ, ಸಣ್ಣ ಬಾಲಕ ಪಕ್ಷದಲ್ಲಿ ಇದ್ದಾರೆ, ಶ್ವೇತಂಬರ ಪಂಥದಲ್ಲಿ ಇದ್ದಾರೆ. ಮೊನ್ನೆ ಒಂದು ಯಾವ್ದು ರಾಜಸ್ಥಾನದಲ್ಲಿ ಯಾವುದೋ ಒಂದು ಊರಲ್ಲಿ ಆ ಪ್ರಸಂಗ ಇದೆ. ಅಂದ್ರೆ ಅವರಲ್ಲಿ ಎಲ್ಲರಿಗೂ ಸ್ವಾಮಿಗಳಾಗುವಂತಹ ಅವಕಾಶ ಇದೆ, ಬೌದ್ಧರಲ್ಲಿ ಸನ್ಯಾಸಿಗಳಾಗುವಂತಹ ಅವಕಾಶ ಇದೆ. ನಮ್ಮಲ್ಲಿ ಮಾತ್ರ ಪುರುಷರ ಸನ್ಯಾಸಿಗಳಾಗಬೇಕು. ಪುರುಷರ ಸನ್ಯಾಸಿಗಳಾದಾಗ ವಿವಾಹಿತರಾಗಿದ್ರೆ ಸ್ತ್ರೀಯರು ಮನೆಯಲ್ಲಿ ಇದ್ರೂ ಸನ್ಯಾಸಿಗಳಂತೆಯೇ ಅಷ್ಟು ಶ್ರೇಷ್ಠ ಜೀವನ ನಡೆಸ್ತಾ ಇದ್ರು. ಹಾಗಾಗಿ ಮನುಷ್ಯರಲ್ಲಿ 2 ತರಹದವರು. ಕೆಲವರು ಸನ್ಯಾಸದಿಂದ ಮೋಕ್ಷ ಹೊಂದುವರು, ಕೆಲವರು ಗೃಹಸ್ಥಾಶ್ರಮದಿಂದಲೇ ಮೋಕ್ಷವನ್ನು ಹೊಂದುವಂಥವರು. ಇನ್ ಕೆಲವರಿದ್ದಾರೆ, ಯಾರವರು? ಸನಕಾದಿಗಳಿದ್ದಾರೆ. ಸನಕ, ಸನಂದನ, ಸನತ್ ಸುಜಾತ ಇದ್ದಾರಲ್ಲ, ಯೋಗೇಶ ಇವ ಕೇವಲ ಅವರು ಕೇವಲ ಸನ್ಯಾಸಿಗಳಾಗೇ ಮೋಕ್ಷವನ್ನು ಹೊಂದಬೇಕಾದ್ದರಿಂದಾಗಿ ಶಾಸ್ತ್ರದಲ್ಲಿ ಗೃಹಸ್ಥಾಶ್ರಮಕ್ಕೆ ಮೋಕ್ಷ ಇಲ್ಲ ಅಂತನ್ನುವಂತಹ ಮಾತು ತಪ್ಪು ಅಂತ ಅವತ್ತಿನ ಕಾಲದಲ್ಲಿ ಆಚಾರ್ಯರು ದೊಡ್ಡ ಕ್ರಾಂತಿಯನ್ನ ಮಾಡಿ ಎಲ್ಲಾ ಆಶ್ರಮದವರಿಗೂ ಕೂಡ ಸಾಧನೆಯಿಂದ ಮೋಕ್ಷ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಒಂದು. ಎರಡನೇದು, ನಮ್ಮ ಆಚಾರ್ಯರು ಸ್ತ್ರೀಯರ ವಿಷಯದಲ್ಲಿ ಬಹಳ ಅದ್ಭುತವಾದ ಮಾತುಗಳನ್ನ ಆಡ್ತಾರೆ. ಏನ್ ಆಡ್ತಾರೆ ಅದ್ಭುತವಾದ ಮಾತುಗಳು? ಅವತ್ತಂಗಿತ್ರಿ ಏನು ಶಾಸ್ತ್ರದಲ್ಲೂ ಕೆಲವು ಮಾತುಗಳನ್ನು ನೋಡಿದಾಗ ಈ ಸ್ತ್ರೀಯರೆಲ್ಲರೂ ಕೂಡ ನಮ್ಮ ಸಾಧನೆಗೆ ಅಡ್ಡಿ, ಪ್ರತಿಬಂಧಕ ಅಂತ ಒಂದು ವಾಕ್ಯಗಳು. ಆಚಾರ್ಯ ಅಂತಾರೆ ತಪ್ಪಲ್ವಾ ಇದು? ಯಾಕೆ? ಅವ್ರು ಹೇಳುವ ಒಂದು ಮಾತು ಕೇಳ್ರಿ, ಎಷ್ಟು ಅದ್ಭುತವಾದ ಮಾತಿದೆ ಅಂದ್ರೆ, ಸತ್ಪುಂಷು ಚ ಯಥಾ ತಥಾ ಸ್ತ್ರೀಷು ನಸಂಗೋ ದೋಷಮಾವಹೇತ್ ಯಥಾಯೋಗ್ಯೇ ಗುಣಾಯೈವ ದೋಷಸ್ಯ ದುಷ್ಟಸಂತುಷು. ನಮಗೆ ಸಾಧನೆ ಮಾಡಿಕೊಳ್ಳಿಕ್ಕೆ ಸಜ್ಜನರ ಸಹವಾಸ ಅತ್ಯಂತ ಅವಶ್ಯ ಅಂತ ಹೇಳ್ತದೆ ಮಾತು. ಶ್ರೀಮದಾಚಾರ್ಯ ಅಂತಾರೆ, ಒಬ್ಬ ವ್ಯಕ್ತಿ ತಾನು ಸಜ್ಜನರ ಸಹವಾಸವನ್ನ ಮಾಡಿದಾಗ ಉದ್ಧಾರದ ಮಾರ್ಗ ತೆರೀತು ಅಂತ ಹೇಗೆ ಹೇಳ್ತಾರೋ, ಇದನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು ಸ್ತ್ರೀಯನ್ನ ಸಹವಾಸ ಮಾಡಿದರೂ ಕೂಡ, ಸ್ತ್ರೀ ಸಹಾಯವನ್ನ ಪಡೆದಾಗಲೂ ಕೂಡ ಅವನು ಮೋಕ್ಷವನ್ನ ಪಡೆದೇ ತೀರ್ತಾನೆ. ಯಾವ ಹಂತಕ್ಕಿಟ್ಟಿದ್ದಾರೆ ಶ್ರೀಮದಾಚಾರ್ಯ ಸ್ತ್ರೀಯರು ಅಂತ ಅನ್ನೋದು, ಸಜ್ಜನರ ಸಹವಾಸ ಹೇಗೆ ಸಾಧನೆಗೆ ಅನುಕೂಲವೋ ಹಾಗೆ ಸ್ತ್ರೀ ಸ್ವಸ್ತ್ರೀ ನಮ್ಮ ಪತ್ನಿಯರೇನಿದ್ದಾರೆ ಅವರು ನಮ್ಮ ಸಾಧನೆಗೆ ಅನುಕೂಲ ಮಾಡಿಕೊಡ್ತಾರೆ. ಅವರಿದ್ರೇನೆ ನಮ್ಮ ಸಾಧನೆ ಆಗೋದು, ಇಲ್ಲದೆ ಇದ್ರೆ ಇಲ್ಲ ಅಲ್ರಿ. ಮತ್ತೆ ಸ್ತ್ರೀಯರ ಸಹವಾಸ ಮಾಡಬಾರ್ದು, ಬಿಡಬೇಕು, ದೂರ ಇರಬೇಕು ಅಂತ ಹೇಳ್ಯಾರಲ್ಲ ಅಂದ್ರೆ ಅದು ಹೇಳಿದ್ದು ಪರಸ್ತ್ರೀಯರ ಸಹವಾಸ ಮಾಡಬೇಡ್ರಿ, ದುಷ್ಟ ಸ್ತ್ರೀಯರ ಸಹವಾಸ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಹೊರತಾಗಿ ಅಲ್ಲಿ ಸ್ತ್ರೀ ಶಬ್ದ ಇದ್ದದ್ದಕ್ಕೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರಿ. ಸ್ತ್ರೀಯರಿಂದ ದೂರ ಇರಿ ಅಂದ್ರೆ ನಮ್ಮ ಹೆಂಡತಿಯಿಂದ ದೂರ ಇರಿ ಅಂತ ತಿಳ್ಕೊಂಡ್ಬಿಟ್ರು ಅವ್ರು. ಅಪ್ಪ ನಿಮ್ಮ ಹೆಂಡತಿಯಿಂದ ದೂರ ಕೂಡ ಮಂದಿ ಹೆಂಡತಿಯಿಂದ ದೂರ ಇದ್ರೆ ಸಾಕು ಅಂತ ಹೇಳೋರು. ಅಂದ್ರೆ ಆಚಾರ್ಯ ಹಿಂಗ ಗಂಭೀರವಾದ ವಿಷಯವನ್ನು ಉಪನ್ಯಾಸದಾಗ ಹೇಳ್ತಿರ್ಲಿಲ್ಲ. ತಪ್ಪಲ್ವಾ ಅಂದ್ರೆ ರಾವಣ ಏನ್ ಕೆಲಸ ಮಾಡಿದ ಅದಕ್ಕೆ ಏನಾಯ್ತು ಅನ್ನೋ ದೃಷ್ಟಾಂತ ಇಲ್ವೇ? ಅದರಿಂದ ಸ್ವಸ್ತ್ರೀ ಸಂಘ ಇದು ಹೇಯ ಅಲ್ಲ, ಅವಶ್ಯವಾಗಿ ಆಚರಣೀಯವಾದದ್ದು. ಅದನ್ನು ಹೇಳ್ತಾರೆ, ದುಷ್ಟ ಸ್ತ್ರೀ ಸಹವಾಸ ಮಾತ್ರ ನಮ್ಮ ಸಾಧನೆಗೆ ಪ್ರತಿಬಂಧಕವೇ ಹೊರತಾಗಿ ನಮ್ಮ ಸ್ತ್ರೀಯರ ಸಹವಾಸ ನಮಗೆ ದೋಷ ಅಲ್ಲ. ಇದು ಒಂದು ರೀತಿಯಿಂದ ವ್ಯಾಖ್ಯಾನ ಮಾಡಿ ತೋರಿಸಿ ಇನ್ನೊಂದು ರೀತಿ ಅರ್ಥ ಮಾಡ್ತಾರೆ. ಹೌದು, ಕರೆಕ್ಟ್ ಹೇಳಿದ ಶಾಸ್ತ್ರ. ಏನು ಸ್ತ್ರೀ ಸಹವಾಸ ಇದೆಯಲ್ಲ, ಇದು ಬಹಳ ಹಾನಿಕಾರಕ. ಸ್ತ್ರೀ ಅಂದ್ರೆ ಏನು ಅಂತ ಕೇಳ್ತಾರೆ. ಕೇಶವೇತು ಅನ್ಯಥಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೀರ್ತಿತ.
ಸ್ತ್ರೀ ಅನ್ನೋ ಶಬ್ದವನ್ನ ಶಾಸ್ತ್ರದಲ್ಲಿ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅಂದ್ರೆ ಭಗವಂತನ ವಿಷಯದಲ್ಲಿ ತಪ್ಪು ತಿಳಿದುಕೊಂಡಿರ್ತಾರಲ್ಲ, ದೇವರು ನಿರ್ಗುಣ, ದೇವರು ನಿರಾಕಾರ, ದೇವರಿಗೆ ಗುಣ ಇದ್ರು ಸತ್ಯಕ್ಕೆ ನಮ್ಗಿಂತ ಕಡಿಮೆವ, ದೇವರ ಅವತಾರ ಮಾಡಿದಾಗ ಒಂದು ಪ್ರಾಕೃತ ದೇಹ ಇರ್ತದ, ಮೂಲ ರೂಪದಾಗಷ್ಟ ಸಚ್ಚಿದಾನಂದ ದೇಹ ಇರ್ತದ, ಹಿಂಗೇನು ವಿಪರೀತ ಜ್ಞಾನಗಳನ್ನು ಮಾಡಿಕೊಂಡಿದ್ದಾರಲ್ಲ, ಇದಕ್ಕೆ ಶಾಸ್ತ್ರದೊಳಗೆ ಸ್ತ್ರೀ ಅಂತ ಕರೆದಿದ್ದಾರಂತ. ಸ್ತ್ರೀ ಅಂದ್ರೆ ಯಾರು? ಕೇಶವೇತು ಅನ್ಯಥಾ ಬುದ್ಧಿ, ಕೇಶವನಲ್ಲಿ ತಪ್ಪು ತಿಳುವಳಿಕೆ ಇದ್ದದ್ದನ್ನು ಸ್ತ್ರೀ ಅಂತ ಕರಿಬೇಕಂತೆ. ಸ್ತ್ರೀ ಸಹವಾಸ ಮಾಡಬೇಡ್ರಿ ಅಂದ್ರೆ ಅಂಥವ್ರ ಸಹವಾಸ ಮಾಡಬೇಡ್ರಿ ಅಂತ ಅರ್ಥವೇ ಹೊರತಾಗಿ ಏನ್ ತಿಳಿಬಾರ್ದು, ಸ್ವಸ್ವ ಸ್ತ್ರೀಯರ ಸಹವಾಸ ಮಾಡಬೇಡ್ರಿ ಅಂತ ಅರ್ಥ ಅಲ್ಲ. ಅವರಿರ್ಲೇಬೇಕು, ಸಾಧನೆಗೆ ಬೇಕೇ ಬೇಕು, ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆಗಿದ್ದು ಸಾಧನೆಗೆ ಅನುಕೂಲ ಮಾಡಿಕೊಡುವಂಥವರು ಅಂತ ಎರಡನೇ ಅಂಶ. ಮೂರನೇ ಅಂಶವೊಂದನ್ನು ಇನ್ನ ಆಚಾರ್ಯರು ಮತ್ತೊಂದು ಮಾತು ಹೇಳ್ತಾರೆ. ನಿಜವಾಗ್ಲೂ ನಮಗೆ ನಮ್ಮ ಶಾಸ್ತ್ರಗಳನ್ನು ಓದಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದ್ದಿದ್ರೆ ನಾವು ಈ ಬ್ರಿಟಿಷರ ಹಾವಳಿ ಅಥವಾ ಬೇರೆ ಬೇರೆ ದೇಶದಿಂದ ಬಂದವರ ಹಾವಳಿಗೆ ಸಿಕ್ಕೊಂಡು ನಾವು ಹಿಂಗೆ ಸ್ತ್ರೀಯರ ಬಗ್ಗೆ ಅಥವಾ ಬೇರೆ ಶಾಸ್ತ್ರದ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ಲಿಲ್ಲ. ಮಹಾಭಾರತದ ಒಂದು ಪ್ರಸಂಗವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟ ಆಚಾರ್ಯರು ಅಲ್ಲೊಂದು ಸ್ತ್ರೀಯರ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ನಾನು ಅಲ್ಲಿ ಇಲ್ಲಿ ಸ್ಥಾಲಿ ಪುಲಾಕ ನ್ಯಾಯದಂತೆ ಒಂದೆರಡು ಆರಿಸಿಕೊಂಡು ಹೇಳ್ತಾ ಇದ್ದೇನೆ. ಅವರು ಏಕಚಕ್ರ ನಗರಕ್ಕೆ ಹೋಗಿದ್ರಂತೆ ಪಾಂಡವರೆಲ್ಲ. ಕುಂತಿ ಜೊತೆಗೆ ಇವರು 5 ಮಂದಿ, ಇನ್ನೂ ಇವರಿಗೆ ವಿವಾಹ ಆಗಿದ್ದಿಲ್ಲ. ಈ ಏಕಚಕ್ರ ನಗರ ಮುಗಿದ ಮೇಲೆ ಮುಂದೆ ವಿವಾಹ ಆಗೋದು. ಆ ಏಕಚಕ್ರ ನಗರಕ್ಕೆ ಹೋದಿರುವಾಗ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ರಂತೆ. ಆ ಊರಿನಲ್ಲಿ ರಾವಣನ ಸೋದರ ಮಾವ ಇದ್ನಂತೆ. ಪಾಪ ರಾವಣನ ಸೋದರ ಮಾವ, ಆಚಾರ್ಯ ನಿಮ್ಗೆಲ್ಲ ಸಂಬಂಧ ಹೆಂಗ್ ಗೊತ್ತಿರ್ತಾವು? ರಾವಣ ಸೋದರ ಮಾವಿದ್ದಾರೆ, ದುಶ್ಯಾಸನಿಗೆ ಶಕ್ರು ಸೋದರ ಮಾವಿದ್ದಾರೆ, ನಿಮಗೂ ಏನರ ಪೈಕಿ ಗೀಕಿ ಇದ್ದಾರೋ ಹೆಂಗಪ್ಪ ಅಂದ್ರೆ ಅದನ್ನ ಮಹಾಭಾರತವೇ ಹೇಳ್ತದೆ. ಶ್ರೀಮದ್ ಆಚಾರ್ಯ ನಿರೂಪಣೆ ಮಾಡ್ತಾ, ಅವ ಬಕಾಸುರ ಏನಿದ್ ನೋಡ್ರಿ, ಅವ ರಾವಣನ ಸೋದರ ಮಾವ ಅವ ಇದ್ದವ. ಕೃಷ್ಣ ಒಬ್ಬ ಬಕಾಸುರನ್ ಕೊಂದಾನ, ಭೀಮ ಒಬ್ಬ ಬಕಾಸುರನ್ ಕೊಂದಾನ, ಅವ ರಾವಣನ ಸೋದರ ಮಾವ. ಅವ ಅಲ್ಲಿದ್ದರೆ ಅವ ಅಲ್ಲಿರೋ ರಾಜರನ್ನೆಲ್ಲ ಹೆದರ್ಸಿ ಬೆದರ್ಸಿ ಏನ್ ಮಾಡಿಬಿಟ್ಟಿದ್ದ ಅಂದ್ರೆ, ದಿವಸ ಇಷ್ಟ ಆಹಾರ ಬರ್ಬೇಕು ನಮಗಂತ ವ್ಯವಸ್ಥೆ ಇಟ್ಟ. ನಿಮ್ ಕಥೆ ಗೊತ್ತದ. ಈ ಯಾರ ಮನೆಯಲ್ಲಿ ಇವ್ರು ಇಳ್ಕೊಂಡಿದ್ರಲ್ಲ, ಯಾರ ಮನೆಯಲ್ಲಿ ಇವ್ರು ಇಳ್ಕೊಂಡಿದ್ರು ಅವ್ರ ಮನೆ ಪಾಳಿ ಬಂತೆ. ಬಂದ ಕೂಡಲೇ ಏನಾಯ್ತು ಅಂತಂದ್ರೆ ಯಾರು ಹೋಗ್ಬೇಕು ಅಂತ ಚರ್ಚಾ ಶುರುವಾಯ್ತು. ಗಂಡ ಹೆಂಡತಿ ಮಗಳು ಮಗ 4 ಮಂದಿ ಇದ್ದಾರ್ರಿ. ಈ 4 ಮಂದಿಯೊಳಗೆ ಯಾರು ಹೋಗ್ಬೇಕು ಅಂತ ಮಹಾಭಾರತದಲ್ಲಿ ಬಹಳ ದೀರ್ಘವಾದ ಚರ್ಚೆ ಇದೆ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ಅಧ್ಯಾಯ ಹೇಳ್ಯಾರ. ಆದರೆ ಅದೇ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ನಿರೂಪಣೆ ಮಾಡುವಂತಹ ಒಂದು ಸುಂದರವಾದ ಮಾತು ಏನು, ಹೆಣ್ಮಗಳಂತ ಅವ ಅಪ್ಪನಂತ ಮನಿ ಯಜಮಾನನ್ನಂತ ಯಾರು ಹೋಗ್ಬೇಕು ಅಂತ ವಿಚಾರ ಬಂದ್ರೆ, ಆಕೆ ಕನ್ಯಾ ಅಂತಾಳಂತ ನಾ ಹೋಗ್ತೀನಪ್ಪ ಅಂತ, ಹೆಂಡತಿ ಅಂತಾಳಂತ ನಾ ಹೋಗ್ತೀನಿ ಅಂತ, ಆಮೇಲೆ ಮಗ ಅಂತ ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಯಜಮಾನ ಅಂತಾನ ನೀವು 3 ಮಂದಿ ಹೋದ್ರ ಏನೇನು ಆದಂಗ ಏನ್ ಪರಿಸ್ಥಿತಿ ನಮ್ದು ಗೊತ್ತೇನು ಅಂತ ಹೇಳುವಾಗ ಒಂದು ಮಾತಾಡ್ತಾರೆ. ಕನ್ಯೋದಿತ ಬಲಕುತ ಬತ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುತೋಹಂ ಧಿಪೂರ್ವಕಂ ದೃಶನಕೆ ಪ್ರತಿಪಾದಯಾಮಿ. ನನಗೆ ಶ್ರೀಮದಾಚಾರ್ಯ ವಾಕ್ಯಗಳನ್ನು ಓದ್ತಾ ಇದ್ರೆ ರೋಮಾಂಚನ ಆಗ್ತದೆ. 3ಕ್ಕೂ ಶ್ರೀಮದಾಚಾರ್ಯರು 3 ವೇದ ಮಂತ್ರಗಳನ್ನು ಉದಾಹರಣೆ ಮಾಡಿ, ನಮ್ಮಲ್ಲಿ ವೇದ ಮಂತ್ರಗಳು ಅಂದ್ರೆ ಅವು ಸುಪ್ರೀಂ, ಅವು ಅದರ ಮುಂದೆ ಮತ್ತಿನ್ಯಾರು ಇಲ್ಲೇ ಇಲ್ಲ. ನಾವು ಆ ಆಚಾರ ಹೇಳಿದ್ರು ಈ ಆಚಾರ ಹೇಳಿದ್ರು ಅಂದ್ರೆ ಈ ಆಚಾರ ಹೇಳಿದ್ರೆ ಉಪಯೋಗ ಇಲ್ಲ. ವೇದದೊಳಗದೆ ಏನು ಅಂತ ಕೇಳ್ತೀವಿ ನಾವು, ಸೂತ್ರದಲ್ಲಿ ಹೇಳ್ಯಾರನ್ನು ಅಂತ ಕೇಳ್ತೀವಿ, ಭಾಗವತದಲ್ಲಿ ಏನು ಅಂತ ಕೇಳ್ತೀವಿ. ಹಿಂಗಾಗಿ ವೇದದಲ್ಲೇ ಇರುವಂತಹ ಮಾತುಗಳನ್ನು 3 ಉದಾಹರಣೆ ಮಾಡ್ತಾರೆ. ಮೊದಲನೇದ್ದು ಕನ್ಯೋದಿತಾವತ ಕುಲದ್ವಯ ತಾರಿಣೀತಿ. ಏನು ಅಂದ್ರೆ ಕನ್ಯಾ, ಅವಳ ಮಹತ್ವ ಎಷ್ಟದ ಜೀವನದಲ್ಲಿ ಅಂದ್ರೆ ಕುಲದ್ವಯ ತಾರಿಣಿ, ಅವಳು 2 ಕುಲಗಳನ್ನ ಉದ್ಧಾರ ಮಾಡಲಿಕ್ಕೆ ಹುಟ್ಟಿ ಬಂದವಳು. ಶ್ರೀಮದಾಚಾರ್ಯ ಹೇಳುವಂತಹ ಮಾತು. ನಮ್ಮ ಮನೆಯಲ್ಲಿ ಒಬ್ಬ ಕನ್ಯಾ ಹುಟ್ಟಿದ್ದಾಳೆ ಅಂತಂದ್ರೆ ನಾವೇನ್ ಅನ್ಕೋತಿರ್ತೀವಿ, ಅಯ್ಯೋ ಮನ್ಯಾಗ ಕನ್ಯಾ ಹುಟ್ಟಪ್ಪ ಇನ್ ಲಗ್ನ ಜವಾಬ್ದಾರಿ ಶುರು ಆತ್ ನೋಡ್ರಿ ಅಂತ ಇರ್ತಾರೆ. ಕೆಲವರಂತರೂ ಹಿಂದಕ್ಕೆಲ್ಲ ಚರ್ಚೆ ಮಾಡ್ತಿದ್ರಿ, ನಾಮಕರಣದ ದಿವಸ ಆ ಕೂಸಿನ ಇನ್ನೂ ತೊಟ್ಲ ಹಾಕಿರ್ತೀರಿ, ಹೆಣ್ಣು ಹುಡುಗಿನ ಒಂದು ವರ ಚಲೋ ವರ ಇದ್ರು ನೋಡ್ರಿಪ್ಪ ಎಲ್ಲರು ಅಂತಿರ್ತಿದ್ರು. ಹಿಂಗೆ ಕೇಳಿನ ಮತ್ ನಾನು, ನೀವು ಪ್ರಾಯಶಃ ಕೇಳಿರಬಹುದು ಚಲೋ ವರ ಅಂತ. ಕೇಳ್ಯಾರಪ್ಪ ಚಲೋ ಆಗ್ಬಿಡಪ್ಪ, ನಮ್ಮಲ್ಲಿ ಇಂಥವ್ರು ಬೇಕಾಗ್ತಿರ್ತಾರ ದೃಷ್ಟಾಂತಕ್ಕೆ 4 ಮಂದಿ. ಅದಕ್ಕೆ ಏನು ಅಂತಂದ್ರೆ ಅದು ಚಲೋ ವರ ಅಂತ. ವರದಾಗ ಏನು ಚಲೋ ಕೆಟ್ಟ ಅಂತ ಇರ್ತಾವೆ ಏನ್ರಿ ಎಲ್ಲರ ಇರ್ಲಿ ಅಂತೂ ವರ ಬೇಕು ಅಂದ್ರೆ ಕನ್ಯಾ ಹುಟ್ಟಿದ ಕೂಡಲೇ ಲಗ್ನ ಮಾಡೋದೇ ಟೆನ್ಷನ್ ಇರ್ತದೆ.
ವೇದ ಹೇಳುವಂತಹ ಮಾತನ್ನು ಶ್ರೀಮದಾಚಾರ್ಯ ಅಂತಾರೆ, ಕನ್ಯಾ ಇವಳು ಕುಲದ್ವಯ ತಾರಿಣೀತಿ. ಅದಕ್ಕೆ ಮಾತು ಹೇಳ್ತಾರೆ, ನೂನಂ ಪುತ್ರಶತಾತ್ ಪುತ್ರಿ ಯದಿ ಪಾತ್ರೇ ಪ್ರದೀಯತೆ. ಸತ್ಯಧರ್ಮತೀರ್ಥ ಶ್ರೀಪಾದರು ಒಂದು ಶ್ಲೋಕ ಹೇಳ್ತಾರೆ, ನೂನಂ ನಿಶ್ಚಿತವಾಗಿ ಕನ್ಯಾ ಇದ್ದಾಳಲ್ಲ, ಪುತ್ರಿ ಪುತ್ರಶತಾತ್ ಪುತ್ರಿ 100 ಗಂಡು ಮಕ್ಕಳಿಗಿಂತಲೂ ಒಬ್ಬ ಹೆಣ್ಣುಮಗಳು ಶ್ರೇಷ್ಠ ಅಂತ. ಏನ್ರಿ ಇಂಥ ಮಾತುಗಳವಂತೆ ಗೊತ್ತಿಲ್ಲ ನಮಗೆಲ್ಲ. ಸುಮ್ಮನೇನೋ ಪಾಪಿ ಹೆಣ್ಮಕ್ಳು ಅಷ್ಟು ನಮ್ಗೆ ಅಷ್ಟು ಪ್ರವಚನಕ್ಕೆ ಬಂದಿರ್ತಾರೆ, ಭಜನೆಗೆ ಬಂದಿರ್ತಾರೆ, ಮಂಗಳಾರತಿ ಬತ್ತಿ ಮಾಡಿಕೊಡ್ತಾರೆ, ಪೂಜಾಕ್ಕೆ ಆಚಾರ್ಯ ಇಷ್ಟಕ್ಕೆ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ. ಸತ್ಯಧರ್ಮತೀರ್ಥರು ಹೇಳುವಂತಹ ಮಾತು ಭಾಗವತ ವ್ಯಾಖ್ಯಾನದಲ್ಲಿ, ನೂನಂ ಪುತ್ರಶತಾತ್ ಪುತ್ರಿ 100 ಗಂಡು ಮಕ್ಕಳಿಗಿಂತಲೂ ಕೂಡ ಒಬ್ಬ ಹೆಣ್ಣುಮಗಳು ಅತ್ಯಂತ ಶ್ರೇಷ್ಠಳು. ಯಾವಾಗ ಇದಿ ಪಾತ್ರೇ ಪ್ರದೀಯತೆ, ಯೋಗ್ಯನಾದ ವರನಿಗೆ ಕೊಟ್ರಿ ಅಂತಂದ್ರೆ ಆ ಮಗಳು 100 ಗಂಡು ಮಕ್ಕಳಿಗಿಂತ ಹೆಚ್ಚಿನವಳಂತೆ. ಯಾಕೆ? 2 ಕುಲಗಳನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಇದೆ. ಇದು ವೇದ ಒಬ್ಬ ಹೆಣ್ಣು ಮಗಳ ಬಗ್ಗೆ ಬೆಳೆಸಿಕೊಂಡಿರುವಂತಹ ದೃಷ್ಟಿ ನಮಗೆ ತಿಳಿಸ್ತದೆ. ಹೆಣ್ಮಕ್ಳನ್ನ ಅತ್ಯಂತ ಗೌರವದಿಂದ ಕಾಣಬೇಕು ಅಂತ. ಹೌದು, ಮಗಳ ಆಚಾರ ಮತ್ತೆ ಹೆಂಡತಿ ಕಥೆ ಏನು? ಯಾಕಂದ್ರೆ ನಮಗೆ ಮುಖ್ಯ ಹೆಂಡತಿ. ಲಗ್ನ ಮಾಡ್ಕೊಂಡು ಈಕಿ ಮಗಳು ಹೋಗ್ಬಿಡ್ತಾಳೆ, 24 ತಾಸು ಮನೆಯಾಗ ಇರೋಕೆ ಹೆಂಡತಿ, ಆಕಿಗೊಂದು ಏನ್ರಿ ಹೇಳ್ಬಿಡ್ರಿ ಸಮಾಧಾನ ಆಗ್ತದೆ ಅಂತ ಕೆಲವರು ಪುರಾಣಕ್ಕೆ ಹೋದಾಗ ಗಂಡಸು ಹೇಳ್ತಿರ್ತಾರೆ. ತಮ್ಮ ಹೆಣ್ಣದ ಪ್ರವಚನಕ್ಕೆ ಬಂದಿದ್ರ, ಕರ್ಕೊಂಡು ಬಂದಿದ್ರ ಅಂತ ಇಷ್ಟ ಅರ್ಥ. ಅದಕ್ಕೆ ಹೇಳಿದ್ರು, ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ಜಾಯಾ ಸಖಾ, ಹೆಂಡತಿ ಅಂದರೆ ಗೆಳತಿ ಅಂತ ಹೇಳಿದ್ದಾರೆ. ಹೆಂಡತಿ ಅಂದ್ರೆ ಯಾರವಳು? ನಮಗೆ ಮಿತ್ರಳು. ಅದು ವನಪರ್ವದ ಕೊನೆಯಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದು ಬರ್ತದೆ. ಯಮದೇವರು ಯಕ್ಷ ರೂಪದಲ್ಲಿ ಇದ್ದು ಈ ಕಡೆಗೆ ಧರ್ಮರಾಜ ಇದ್ದಾನೆ. ಧರ್ಮರಾಜನಿಗೆ ಯಕ್ಷ ಕೇಳ್ತಾನಂತೆ, ದೇವರೇ ಒದಗಿಸಿಕೊಟ್ಟಿರುವಂತಹ ಅಂದ್ರೆ ದೈವದಿಂದ ಬಂದ ಮಿತ್ರರು ಅಂದ್ರೆ ಯಾರಪ್ಪ ಹೇಳೋಣ ಅಂತ. ಲಕ್ಕಿಲಿ ನಮಗ ಫ್ರೆಂಡ್ ಆದ್ರು ಅಂತ ಇರ್ತಾರೆ ನೋಡ್ರಿ, ಏನ್ ದೈವ ಏನ್ ಅದೃಷ್ಟ ಏನೋ ಅವ್ರು ನಮ್ಮ ಫ್ರೆಂಡ್ ಆದ್ರು ಅಂತ ತಿಳ್ಕೊಂಡ್ರು. ಅದಕ್ಕೆ ಉತ್ತರ ಕೊಡ್ತಾನೆ ಧರ್ಮರಾಜ, ಭಾರ್ಯ ದೈವಕೃತಂ ಮಿತ್ರಂ ಅಂತ ಬರೆದಿದ್ದಾರೆ. ಏನ್ ಮಾತ್ರ ಇಲ್ಲ. ಆಶ್ಚರ್ಯ ಆಗ್ತದೆ. ನನ್ನ ಹೆಂಡತಿ ಇದ್ದಾಳಲ್ಲ, ಇದು ದೇವರು ತಾನಾಗಿಯೇ ನನ್ನವರೆಗೆ ಕೊಟ್ಟು ಕಳಿಸಿದ ಮಿತ್ರಳವಳು ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಸ್ತ್ರೀ ಅನ್ನೋದನ್ನ, ಹೆಂಡತಿ ಅಂತ ಅನ್ನೋದನ್ನ ಅವ್ರೇನೋ ಪಾಪ ಮನೆಯಾಗಿರೋರು, ಕೆಲಸ ಮಾಡ್ಕೊಂಡು ಹೋಗೋರು, ಮನೆಯೊಳಗಿದ್ದು ನೋಡ್ಕೊಂಡು ಕೊಡೋದು ಅಂತ ಇಷ್ಟೇ ಇಲ್ಲ. ದೈವಕೃತಂ ಮಿತ್ರಂ, ದೇವರೇ ನಮ್ಮವರೆಗೆ ಒದಗಿಸಿರುವಂತಹ ದೊಡ್ಡ ಸ್ನೇಹಿತಳವಳು. ಅದಕ್ಕೆ ಇಲ್ಲಿ ಹೇಳು, ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ಇನ್ನು ಮಗ ಅಂದ್ರೆ ಏನು? ಆತ್ಮ ವೈ ಪುತ್ರ ನಾಮಾಸಿ, ನಾನೇ ಇನ್ನೊಂದು ರೂಪದಿಂದ ಮಗನಾಗಿ ಬಂದಿರ್ತೇನೆ. ಅದಕ್ಕೆ ಅಂತಾನೆ, ಕನ್ಯಾನ ಕೊಟ್ಟು ಕಳಿಸಿದ್ರೆ 2 ಕುಲ ಉದ್ಧಾರ ಮಾಡೋಳನ್ನ ಕೊಂದಂತೆ, ಹೆಂಡತಿನ ಕಳಿಸಿದ್ರೆ ಮಿತ್ರನ ಕಳ್ಕೊಂಡೆ, ಮಗನ ಕಳಿಸಿದ್ರೆ ನಾನೇ ಆತ್ಮಹತ್ಯೆ ಮಾಡ್ಕೊಂಡಂಗ. ಹಿಂಗಾಗಿ ನೀವು ಯಾರೂ ಹೋಗಬೇಡ್ರಿ ಅಂತ ತಿಳ್ಕೊಂಡ ಆ ಬ್ರಾಹ್ಮಣ ಹೇಳಿದಾಗ ಕುಂತಿ ಒಳಗೆ ಬರ್ತಾಳೆ. ಹೇಳಿದ್ನಂತ, ನಮ್ಮ ಮನ್ಯಾಗ 5 ಮಂದಿ ಅವ್ರು ಹೇಳ, ಸುಮ್ಮನೆ ನಿಮ್ಮ 3 ಮಂದಿ ಇದ್ದೀರಿ, ಅದು ನಡುವಿಂದ ಒಂದು ಬರೀ ಊಟ ಮಾಡ್ಕೊಂಡು ಕೂತಿರ್ತದೆ ಮನ್ಯಾಗ, ಕೆಲಸ ಇರಕ್ಕಾಗಿಲ್ಲ, ಅದನ್ನ ಕಳಿಸ್ಬಿಡ್ತೀನಿ ತಗೋ ಅಂತ ಭೀಮಸೇನ ದೇವರನ್ನು ಕೊಟ್ಟು ಕಳಿಸಿದ್ಲು ಅಂತ ಹೇಳ್ತಾರೆ. ಯಾಕೆ ಹೇಳಿದ ಈ ಮಾತನ್ನ? ಸ್ತ್ರೀಯರ ಬಗ್ಗೆ ಶ್ರೀಮದಾಚಾರ್ಯ ಹೇಳುವಂತಹ ಅದ್ಭುತವಾದ ಮಾತುಗಳೇನು ಅಂತಂದ್ರೆ, ಎಲ್ಲಾದರೂ ವೇದ ಪುರಾಣಗಳಲ್ಲಿ ಸ್ತ್ರೀಯರ ಸಹವಾಸ ಮಾಡಬೇಡ್ರಿ ಅಂತ ಬಂದ್ರೆ, ದುಷ್ಟ ಸ್ತ್ರೀಯರ ಸಹವಾಸ ಮಾಡಬೇಡ್ರಿ, ಪರಸ್ತ್ರೀಯರ ಸಹವಾಸ ಮಾಡಬೇಡ್ರಿ, ಅಥವಾ ಸ್ತ್ರೀ ಅನ್ನೋ ಶಬ್ದಕ್ಕೆ ಭಗವಂತನ ವಿಷಯದಲ್ಲಿ ಅನ್ಯಥಾ ಜ್ಞಾನ ಉಳ್ಳವರ ಸಹವಾಸ ಮಾಡಬೇಡ್ರಿ ಅಂತ ಅರ್ಥವೇ ಹೊರತಾಗಿ ಸ್ವಸ್ವ ಸ್ತ್ರೀಯರ ಸಹವಾಸ ಮಾಡಬೇಡ್ರಿ ಅಂತ ಅರ್ಥ ಅಲ್ಲ. ನಮ್ಮ ಸ್ತ್ರೀಯರು ದೈವಕೃತವಾದ ಮಿತ್ರರು. ಆ ಹೆಣ್ಣು ಮಗಳು ಮುಂದೆ 2 ಕುಲಗಳನ್ನು ಉದ್ಧಾರ ಮಾಡುವಂಥವಳು. ಅಂದಮೇಲೆ ಸ್ತ್ರೀಯರ ಬಗ್ಗೆ ಎಂಥ ದೃಷ್ಟಿಕೋನ ಇಟ್ಟುಕೊಂಡಿರಬೇಕು ಅಂತ ಅನ್ನೋದು ಶ್ರೀಮದಾಚಾರ್ಯ ಗೃಹಸ್ಥಾಶ್ರಮದ ಬಗ್ಗೆ ಹೇಗಿರಬೇಕು ಅಂತ ತಿಳಿಸಿಕೊಟ್ರು. ಕೊನೆಯ ಪಾಯಿಂಟ್ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಏನು? ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಿರ್ತೀರಿ, ಏನಿಲ್ಲ, ಮಕ್ಕಳಿಲ್ಲದೆ ಇದ್ದವ್ರ ಸದ್ಗತಿ ಇಲ್ಲ, ಮಕ್ಕಳಿದ್ದವ್ರ ಸದ್ಗತಿ ಇಲ್ಲ ಅಂತೀರಿ, ಯಾರು ಹೇಳಿದ್ವಿ ಮೂರ್ಖತನದ ವಿಷಯವನ್ನ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ರುಕ್ಮಾಂಗದನ ಕಥೆಯನ್ನು ತೋರಿಸ್ತಾರೆ ಶ್ರೀಮದಾಚಾರ್ಯ. ನಾರದ ಪುರಾಣದಲ್ಲಿ ಬರುವಂತಹದ್ದು. ನಮ್ಗೆ ಹಿಂದಕ್ಕೆಲ್ಲ ಈ ಕಥೆ ಹೇಳ್ತಿದ್ದಾರೆ, ನಮ್ಮಜ್ಜ ಹೇಳಿದ ಕಥೆ ನೆನಪದ. ರುಕ್ಮಾಂಗದ ಧರ್ಮಾಂಗದ ಅಂತ ಮೋಹಿನಿ ಕಥೆ ಹೇಳ್ತಿರ್ಬೇಕ್ರಿ. ಏಕಾದಶಿ ಕಥೆ ಹೇಳ್ತಿರೋ ಕಾಲಕ್ಕೆ ಇವತ್ತು ಯಾವ ಅಜ್ಜಂದ್ರು ತಮ್ಮ ಮಕ್ಕಳಿಗೆ ಏಕಾದಶಿ ಕಥೆ ಹೇಳಂಗಿಲ್ಲ. ಯಾಕಂದ್ರೆ ಅಜ್ಜಂದ್ರಿಗೆ ಗೊತ್ತಿಲ್ಲ ಪಾಪ. ಅದ್ರ ನಾ ಬೈಲಿಕತ್ತಿಲ್ರಿ, ಅವ್ರಿಗೆ ಬೇಕಾದಷ್ಟು ವಿಷಯಗಳು ಗೊತ್ತವಂತ ಹೇಳಿಕತ್ತೀನಿ ಅಷ್ಟ. ನಾನು ಏಕಾದಶಿ ಮಾಡಿದ್ರೆ ಬಂದ್ರೆ ಗೊತ್ತಾಗಬೇಕು ಅಂತ ಇನ್ನೂ ಕೆಲವರು ವಾದಗಳು ಇರ್ತಾವಂತ. ನೀವೆಲ್ಲರೂ ಕೂಡ ಆ ಏಕಾದಶಿ ಬಗ್ಗೆಯೂ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಏಕಾದಶಿ ಎಂಬುದು ಸಂಧ್ಯಾ ವಂದನೆಯಂತೆ ನಿತ್ಯ ಕರ್ತವ್ಯವೇ ಹೊರತಾಗಿ ಅದು ಪಯೋವ್ರತ, ಗೌರಿ ವ್ರತ ಇದ್ದಂಗೆ ಕಾಮ್ಯ ವ್ರತಗಳಲ್ಲ. ಅವು ನಿತ್ಯ ವ್ರತ ಮಾಡಲೇಬೇಕು. ಏಕಾದಶಿಯಾದಿ ತಿಥಿಗಳಲ್ಲಿ ಶ್ರಾದ್ದಾದಿಗಳನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯ ಸಮರ್ಥನೆ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ
12ನೇ ಶತಮಾನದವರೆಗೆ ಏಕಾದಶ್ಯಾದಿ ವ್ರತಗಳಲ್ಲೂ ಶ್ರಾದ್ದಾದಿಗಳನ್ನು ಮಾಡ್ಲಿಕ್ಕೆ ಬರ್ತದೆ ಅಂತ ಇತ್ತು ವಾದ. ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾಣದಲ್ಲಿ ಹೊಡೆದಾಕಿದ್ದಾರೆ ಆ ಮಾತುಗಳನ್ನೆಲ್ಲವನ್ನು ಕೂಡ. ಇವತ್ತಿಗೂ ಕೆಲವರು ಏಕಾದಶಿ ಶ್ರಾದ್ದ ಮಾಡ್ತಾರೆ, ಇಲ್ಲಿ ಅದು ಬೇರೆ ವಿಷಯ. ನೀ ಯಾಕೆ ಹೇಳಿದೆ ಅಂತಂದ್ರೆ, ಧರ್ಮಾಂಗದ ಕಥೆಯನ್ನು ಹೇಳುವಾಗ ಧರ್ಮಾಂಗದ ಏನು ಲಗ್ನ ಮಾಡಿಕೊಂಡಿರ್ಲಿಲ್ಲ, ಅವನಿಗೆ ಮಕ್ಕಳಿರ್ಲಿಲ್ಲ, ಪರಮಾತ್ಮನೇ ಬಂದು ಅವನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗಿರುವಂತಹದ್ದು ಪುರಾಣಗಳಲ್ಲಿ ಉಂಟು ಅಲ್ರಿ. ಮತ್ತೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಬಂದದಲ್ಲ. ಮತ್ತೆ ಎದಕ್ಕದು ಅಂದ್ರೆ ಆಚಾರ್ಯನ ಸೂತ್ರ ಹೇಳ್ತಾರೆ, ನಾವೆಲ್ಲ ಮಕ್ಕಳನ್ನ ಹಡಿಲಿಕ್ಕೆ ಅಂತ ಅವತಾರ ಮಾಡಿದವರೆಲ್ಲ ನೆನಪಿಟ್ಟುಕೊಳ್ರಿ. ನಮಗೊಂದು ಭ್ರಾಂತಿ ಆಗಿದ್ರಿ, ಮಕ್ಕಳಾಗಿಲ್ಲ ಅಂದ್ರೆ ನಮ್ಮ ಅವತಾರ ಎದಕ್ಕಾಗಿದೆ ಅಂದ್ರೆ ಮಕ್ಕಳನ್ನ ಹಿಡಿಲಿಕ್ಕೆ ನಮ್ಮ ಅವತಾರ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರಿ ಅಲ್ರಿ. ಒಂದೊಂದು ಚೀಲ ಅಕ್ಕಿನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದವ್ರು ಅಷ್ಟೇ ನಾವೆಲ್ಲ. ತಂಡುಲ ಧ್ವಂಸ ವಿನಿಯೋಗ ನಮ್ಮ ಗುರುಗಳು ಹೇಳ್ತಿರ್ಬೇಕ್ರಿ, ಈ ಶಬ್ದ ಹೇಳ್ತಿರ್ಬೇಕು. ಇವತ್ತು ಯಾರ ಮ್ಯಾಗಿನ ತಂಡುಲ ಧ್ವಂಸ ಆತೋ ಏನು ಅಂತ ಅಂತಿರ್ಬೇಕು ಆಚಾರು. ಅದಕ್ಕೆ ನಾವು ಅಕ್ಕಿ ಹಾಳು ಮಾಡ್ಲಿಕ್ಕೂ ಹೊಡೆದವರಲ್ಲ, ಅಕ್ಕಿ ಹಾಳು ಆಚಾರ ಅಲ್ಲ ನಾವು. ಒಬ್ಬರು ದಾಸರಿದ್ದಾರೆ, ಅಕ್ಕಿ ಹಾಳು ಆಚಾರ ಅಂತ ಒಬ್ಬರಿದ್ರೆ ಹಿಂದಕ್ಕೆ ಬಹಳ ದೊಡ್ಡ ವ್ಯಕ್ತಿಗಳವರು. ಅದಕ್ಕೆ ನಾವು ಉಂಡು ಉಟ್ಟು ಮಲಗ್ಲಿಕ್ಕೆ ಬಂದವರಲ್ಲ, ಮಕ್ಕಳು ಹೇಳಲಿಕ್ಕೆ ಬಂದವರಲ್ಲ. ಯದರ್ಥಮೇಶ ಜಾಯತೆ ಆಚಾರ್ಯ ತಾತ್ಪರ್ಯದ ವಾಕ್ಯ. ಪುಮಾನ್ ಹಿ ತಸ್ಯ ಸೋಕೃತೆ ಶುಭಾಂ ಗತಿಂ ನತು ವ್ರಜೇತ್. ಅವನು ಯಾತಕ್ಕಾಗಿ ಹುಟ್ಟಿ ಬಂದಿದ್ದಾನೆ ಆ ಕಾರ್ಯವನ್ನ ಮಾಡದೇ ಇದ್ರೆ ಮಾತ್ರ ಅವನಿಗೆ ಸದ್ಗತಿ ಇಲ್ಲವೇ ಹೊರತಾಗಿ ಅವನ ಮಕ್ಕಳು ಹಿಡಿದ ಸಾಧ್ಯ ಇಲ್ಲ. ಮತ್ತೆ ಈ ವಾಕ್ಯ ಯಾರ ಸಲುವಾಗಿ ಬಂದದ್ದು? ಪಾಂಡುರಾಜನ ಸಲುವಾಗಿ ಬಂದದ್ರಿ. ಪಾಂಡುರಾಜ ಅವನು ಸನ್ಯಾಸ ತಗೊಳ್ಳಿಕ್ಕೆ ಹೊರಟಿರುವಾಗ ಕುಂತಿ ಹೇಳಿಲ್ಲಂತೆ, ಎದಕ್ಕೆ ಹೊರಟಿರಿ ನೀವು ಸನ್ಯಾಸ ತಗೊಳ್ಳಿಕ್ಕೆ? ನಂಗೆ ಮತ್ತೆ ನಾ ಬೇರೆ ದಾರಿಯಲ್ಲಿ ಶಾಪ ಆಗಿಬಿಟ್ಟಿತ್ತು, ಅವ್ನು ಕಿಂದ ವರ್ಷ ಶಾಪ ಆಗಿಬಿಟ್ಟಿತ್ತು. ಆಗ ಕುಂತಿ ಹೇಳಿಲ್ಲಂತೆ, ಅಪುತ್ರಸ್ಯ ಗತಿರ್ನಾಸ್ತಿ ಎನ್ಲಂತೆ. ನೋಡ್ರಿ, ಇದು ವೈಯಕ್ತಿಕವಾದ ಶಬ್ದವೇ ಹೊರತಾಗಿ ಸಾರ್ವಜನಿಕ ಶಬ್ದ ಅಲ್ಲ. ನಮಗೆ ಮಕ್ಕಳಾಗದೆ ಹೋದ್ರೆ ಗತಿ ಇಲ್ಲ ಅಂತ ಪಾಂಡುರಾಜನಿಗೆ ಹೇಳಿದ್ದು. ಪಾಂಡುರಾಜ ಭೂಮಿಯಲ್ಲಿ ಅವತಾರ ಮಾಡಿದ್ದೇ ಪಾಂಡವರನ್ನ ಹಡಿದು ಸಾಯಲಿಕ್ಕೆ ಹುಟ್ಟಿದ್ದವ, ಬೇರೆ ಇನ್ನೇನ್ ಕೆಲಸ ಕೊಟ್ಟಿಲ್ಲ. ಇಡೀ ಇತಿಹಾಸ ಮಹಾಭಾರತ ನೋಡ್ರಿ, ಪಾಂಡುರಾಜ ಎಷ್ಟು ವರ್ಷ ಬದುಕಿದ್ದಾನೆ ಹೇಳ್ರೋಣ ಅಂತ. ಇಬ್ಬರಿಗೂ ಲಗ್ನ ಮಾಡ್ಕೊಂಡ. ಇಷ್ಟಾದ್ಮೇಲೂ ಕೂಡ ಅವ ಸತ್ತದ್ದು ಬಹಳ ಸಣ್ಣ ವಯಸ್ಸಿನಲ್ಲಿ. ಹಂಗಾರೆ ಅವ್ನ ಕಾರ್ಯ ಮುಗೀತು ಅಂತ ಅರ್ಥ ಹೌದಿಲ್ಲ. ಯಾರ ಲೋಕದೊಳಗೆ ಸತ್ರು ಅಂದ್ರೆ ಇಲ್ಲಿ ಕಾರ್ಯ ಮುಗಿದದ, ಅದಕ್ಕೆ ಹೋಗ್ಯಾರ ಅಂತ ಅರ್ಥ ಅಷ್ಟ ಹೊರತಾಗಿ ಬೇರೆ ಏನಿಲ್ಲ. ಹಾಗಾದ್ರೆ ಪಾಂಡುರಾಜ ಇಹದಿಂದ ನಿವೃತ್ತನಾಗಿದ್ದಾನೆ ಅಂದ್ರೆ ತತ್ಪೂರ್ವದಲ್ಲಿ ಅವನು ಹುಟ್ಟಿದ್ದಕ್ಕೆ ಅಂದ್ರೆ ಯಮದೇವರಿಂದ, ವಾಯುದೇವರಿಂದ, ಇಂದ್ರದೇವರಿಂದ, ಅಶ್ವಿನಿ ದೇವತೆಗಳಿಂದ ತನ್ನ ಪತ್ನಿಯಲ್ಲಿ ನಿಯೋಗ ಪದ್ಧತಿಯಿಂದ ಪಂಚ ಪಾಂಡವರನ್ನ ಹುಟ್ಟಿಸಿ ಅದಕ್ಕೆ ಪರ್ಮಿಷನ್ ಕೊಟ್ಟು ಅವ್ರ ಮಕ್ಕಳಾದ್ಮೇಲೆ ನಾಮಕರಣ ಮಾಡಿದ ಮೇಲೆ ಅವನು ಸಾಯಬೇಕು ಅಂತ ಹುಟ್ಟಿದವನು. ಕುಂತಿ ಅಂಥ ವ್ಯಕ್ತಿಯನ್ನು ಕುರಿತು ಮಾತಾಡಿದ್ದು ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಅರ್ಥವೇ ಹೊರತಾಗಿ ಸಾರ್ವಜನಿಕವಾಗಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಚಿನ್ನ ಅತ್ರ ಸಂಶಯ. ನಿಮಗೆ ಅನಪತ್ಯ ಮಕ್ಕಳಿಲ್ಲದೇ ಹೋದ್ರು ನೀವು ಸತ್ಕರ್ಮಾಚರಣೆಯನ್ನು ಮಾಡ್ರಿ, ಸದಾಚಾರಿಗಳಾಗಿರ್ರಿ, ಎಲ್ಲ ವ್ರತ ನಿಯಮಗಳನ್ನು ಮಾಡಿಕೊಳ್ಳ್ರಿ, ಭಗವಂತನ ದರ್ಶನ ಮಾಡಿಕೊಳ್ಳ್ರಿ, ನಿಮ್ಮಿಷ್ಟಕ್ಕೆ ನೀವು ಉದ್ಧಾರ ಆಗಬೇಕು, ಬೇರೆ ಅವಶ್ಯಕತೆ ಇಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಆಚಾರ್ಯರು 12ನೇ ಶತಮಾನಗಳಲ್ಲಿ ಮತ್ತೆ ವಿದ್ವತ್ ಪ್ರಪಂಚದಲ್ಲಿ ಜ್ಞಾನಿ ವರ್ಗದಲ್ಲಿ ಅನೇಕ ತರಹದ ಕ್ರಾಂತಿಗಳನ್ನು ಮಾಡಿರುವಂಥವರು. ಅಂಥವರ ಸ್ಮರಣೆಯನ್ನು ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಮಾಡಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.